ಭಗವಾನ್ ಕುಂದಕುಂಡದೇವ ವಿರಚಿತ ಸಮಯ ಸಾರ ಪರಮಾಗಮದ ಪುಣ್ಯ ಪಾಪ ಅಧಿಕಾರದ ವಿವೇಚನೆ ಈ ಸಮಯ ಸಾರ ಸಂಪದ 5ನೇ ಭಾಗಿದೆ. ಇದರಲ್ಲಿ 105ನೇ ಕಲಶ, ಪುಟ ಸಂಖ್ಯೆ 82. ಯದೇತಜ್ಞಾನಾತ್ಮಾ ಧ್ರುವಮಚಲಮಾಭಾತಿ ಭವನಂ ಶಿವಸ್ಯಾಂ ಸ್ವಯಮಪಿ ಯತಸ್ತಚ್ಚಿವ ಇತಿ ಅತೋನ್ಯದ್ಬಂಧಸ್ಯ ಸ್ವಯಮಪಿ ಯತೋ ಬಂಧ ಇತಿ ತತ್ ತತೋ ಜ್ಞಾನಾತ್ಮತ್ವಂ ಭವನಮನುಭೂತಿರ್ಹಿ ವಿಹಿತಂ. ಜೊತೆಗೆ ಯದೇತಜ್ಞಾನಾತ್ಮಾ ಧ್ರುವಮಚಲಮಾಭಾತಿ ಭವನಂ ಶಿವಸ್ಯಾಂ ಹೇತು ಸ್ವಯಮಪಿ ಯತಸ್ತಚ್ಚಿವ ಇತಿ ಅತೋನ್ಯದ್ಬಂಧಸ್ಯ ಸ್ವಯಮಪಿ ಯತೋ ಬಂಧ ಇತಿ ತತೋ ಜ್ಞಾನಾತ್ಮತ್ವಂ ಭವನಮನುಭೂತಿರ್ಹಿತಂ. ಆಚಾರ್ಯ ಅಮೃತಚಂದ್ರ ದೇವರು ಹೇಳುವುದೇನೆಂದರೆ, ಈ ಯಾವ ಧ್ರುವ ಮತ್ತು ಅಚಲ ಜ್ಞಾನಸ್ವರೂಪ ಆತ್ಮನು ಜ್ಞಾನರೂಪ ಪರಿಣಮನ ಮಾಡುತ್ತಾ ಭಾಸಿತನಾಗುತ್ತಾನೆ, ಅವನೇ ಮೋಕ್ಷದ ಹೇತು ಎಂದರೆ ಕಾರಣನಿದ್ದಾನೆ. ಹಿಂದಿನ ಗಾಥೆಯೊಳಗೆ ನಿನ್ನೆ ಅವಲೋಕನ ಮಾಡಿದ್ದಿತ್ತು, ಪೂರಾಣ ಓದಿಲ್ಲ, ಸ್ವಲ್ಪ ಅವಲೋಕನೆ ಮಾಡಿದ್ದಿತ್ತು. ಏನಿತ್ತು ನಿನ್ನೆ ಗಾಥೆ? ಅಶುಭವನ್ನು ಬಿಟ್ಟು ಕೊಡ್ತಾರೆ ಮುನಿರಾಜರ, ವಿಷಯ ಕಷಾಯಾದಿಗಳನ್ನು ಬಿಟ್ಟ ಪಂಚ ಸಮಿತಿ, ಪಂಚ ಮಹಾವ್ರತ, 28 ಮೂರು ಗುಣ, 3 ವೃತ್ತಿ ಇತ್ಯಾದಿಗಳನ್ನು ಅಂಗೀಕಾರ ಮಾಡಿದರೆ ಅದನ್ನೂ ಬಂಧದ ಕಾರಣ ಇದೆ ಅಂಥೇಳಿ ಹೇಳಿದರೆ ಅವರು ಏನು ಮಾಡೋದು? ಯಾವುದರ ಆಶ್ರಯ ಮಾಡೋದು? ಹಾಗಾದ್ರೆ ಆಶ್ರಯ ಯಾವುದು ಮಾಡೋದು ಅಂಥೇಳಿ ಹೇಳಿದರು?
ಅನುಭೂತಿ ಅರ್ಥಾತ್ ಶುದ್ಧ ಚೈತನ್ಯದ್ದೇ ಆಶ್ರಯ ಮಾಡೋದು. ಅವರು ನಿರಾಶ್ರಿತ ಇಲ್ಲ, ಅವರಿಗೆ ಶುದ್ಧ ಚೈತನ್ಯದ್ದೇ ಆಶ್ರಯ ಇದೆ ಅನ್ನುವ ಮಾತು ಬಂದಿದ್ದಿತ್ತು. ಇಲ್ಲಿ ಆ ಶುದ್ಧ ಚೈತನ್ಯದ ಆಶ್ರಯ ಮಾಡಿದ ನಂತರ ಇಲ್ಲೇನು ಆಗ್ತಿದೆ ಅನ್ನೋದನ್ನು ಅಮೃತ ಚಂದ್ರದೇವರು ಹೇಳಿದರು. ಏನ ಯಾವ ಧ್ರುವ ಮತ್ತು ಅಚಲ ಜ್ಞಾನ ಸ್ವರೂಪ ಆತ್ಮನು ಜ್ಞಾನರೂಪ ಪರಿಣಮನ ಮಾಡುತ್ತಾ ಭಾಸಿತವಾಗುತ್ತಾನೆ, ಅವನೇ ಮೋಕ್ಷದ ಹೇತು ಎಂದರೆ ಕಾರಣನಿದ್ದಾನೆ. ನಡೆದು ಮುಂದೆ ರಾಗದ ಸ್ವಾದವು ದುಃಖ ರೂಪವಿದೆ, ಅಶುಭ ರಾಗವಂತೂ ದುಃಖ ರೂಪವಿದ್ದೇ ಇದೆ. ಶುಭ ರಾಗವು ಕೂಡ ದುಃಖ ರೂಪವಿದೆ. ಶುಭಾಶುಭ ಭಾವಗಳಿಂದ ರಹಿತ ಶುದ್ಧ ಆತ್ಮನು ಜ್ಞಾನ ಮತ್ತು ಆನಂದ ರೂಪನಿದ್ದಾನೆ. ಇಂಥ ಜ್ಞಾನಾನಂದ ಸ್ವರೂಪ ಭಗವಾನಾತ್ಮನ ಅತೀಂದ್ರಿಯ ಜ್ಞಾನ ಮತ್ತು ಆನಂದ ರೂಪ ಪರಿಣಮನವೇ ಮೋಕ್ಷದ ಕಾರಣವಿದೆ. ನೋಡಿರಿ, ಆತ್ಮನು ಸ್ವಯಂ ಮೋಕ್ಷ ಸ್ವರೂಪನೇ ಇದ್ದಾನೆ. ಅವನ ಸ್ವಭಾವರೂಪ ಪರಿಣಮನವೂ ಕೂಡ ಮೋಕ್ಷ ಸ್ವರೂಪವಿದೆ. ಇದನ್ನು ಹೊರತುಪಡಿಸಿ ಬೇರೆ ಯಾವ ಶುಭಾಶುಭ ಪರಿಣಾಮಗಳಿವೆ ಅವು ಎಲ್ಲವೂ ಬಂಧದ ಕಾರಣವಿವೆ. ಜ್ಞಾನಿಗೆ ಕೂಡ ಯಾವ 12 ವ್ರತ ಮತ್ತು ಪಂಚಮಹಾವ್ರತಗಳಾಗುತ್ತವೆ ಅವು ಕೂಡ ಬಂಧದ ಕಾರಣವಿವೆ, ಏಕೆಂದರೆ ಅವು ಸ್ವಯಂ ಕೂಡ ಬಂಧ ಸ್ವರೂಪವಿವೆ. ರಾಗ ಹಾಗೂ ವ್ಯವಹಾರದ ಕ್ರಿಯೆಗಳು ಬಂಧ ಸ್ವರೂಪವಿವೆ, ಬಂಧದ ಕಾರಣವಿವೆ. ಆಹಾ, ಈ ಗ್ರಂಥವು ಅನಂತ ಅನಂತ ಕೇವಲಿ ಭಗವಂತರುಗಳ ವಿರಹವನ್ನು ಮರೆಸುವಂಥ ಅದ್ಭುತ ಗ್ರಂಥವಿದೆ. ಇದು ಭವ್ಯರಿಗೆ ಹೊಸದಾದ ಜೀವನದಾನವೀಯುವ ಗ್ರಂಥವಿದೆ. ರಾಗಮಯ ಜೀವನವಂತೂ ಬಂಧದ ಕಾರಣವಿರುವುದರಿಂದ ಅಜ್ಞಾನಮಯ ಜೀವನವಿದೆ. ರಾಗದ ಅಭಾವರೂಪ ಶುದ್ಧ ವೀತರಾಗಮಯ ಜೀವನವೇ ಜ್ಞಾನಮಯ ಜೀವನವಿದೆ. ಇದನ್ನು ತಿಳಿಯುವ ಮತ್ತು ಪ್ರಾಪ್ತ ಮಾಡಿಕೊಳ್ಳುವ ಸಲುವಾಗಿ ಯಾವುದೋ ಮಹಾನ್ ಪಾಂಡಿತ್ಯದ ಅವಶ್ಯಕತೆ ಇಲ್ಲ. ಇದರ ಸಲುವಾಗಿ ಅಂತೂ ಕೇವಲ ತಾತ್ವಿಕ ರುಚಿ ಮತ್ತು ಶುದ್ಧ ಆತ್ಮನ ಸಂಸ್ಕಾರಗಳ ಅವಶ್ಯಕತೆ ಇದೆ. ಅಧಿಕ ಪಾಂಡಿತ್ಯದ ಅವಶ್ಯಕತೆ ಇಲ್ಲ. ಆತ್ಮನ ಜ್ಞಾನರೂಪ ಹಾಗೂ ಆನಂದ ರೂಪ ಪರಿಣಮನಗೆ ಶುದ್ಧದ ಸಂಸ್ಕಾರವಿದೆ ಮತ್ತು ಇದುವೇ ಮೋಕ್ಷದ ಕಾರಣವಿದೆ. ಆದುದರಿಂದ ಜ್ಞಾನಸ್ವರೂಪನಾಗುವ ಎಂದರೆ ಅನುಭೂತಿ ಮಾಡುವ ವಿಧಾನವೇ ಆಗಮವಿದೆ. ಎಷ್ಟು ಸಹಜವಾದಂಥ ಸ್ವಾಧೀನವಾದಂಥ ಯಾವುದೇ ಪ್ರಕಾರದಿಂದ ಪಾಂಡಿತ್ಯವನ್ನು ಗಳಿಸಿಕೊಳ್ಳಬೇಕಾದಂಥ ಪ್ರಸಂಗವೇ ಇಲ್ಲದಂಥ, ಯಾರ ಆಶ್ರಯಕ್ಕೂ ಹೋಗಬೇಕಾದಂಥ ಪ್ರಸಂಗವೇ ಇಲ್ಲದಾದಂಥ ಒಂದು ಸಮಯದ ಪರ್ಯಾಯ ಜ್ಞಾನ ದರ್ಶನದ ಪರ್ಯಾಯ ಅದು ಜ್ಞಾನಮಯ. ಯಾವುದು ಧ್ರುವ ತತ್ವ ಇದೆಯೋ, ಜ್ಞಾನಮಯ ತತ್ವ ಇದೆ, ಆನಂದಮಯ ತತ್ವ ಇದೆ. ಧ್ರುವ ಸ್ವಭಾವ ಪ್ರತಿಯೊಬ್ಬ ಜೀವನದ ಎಂಥದ್ದಿದೆ? ಜ್ಞಾನಮಯ ಇದೆ, ಆನಂದಮಯ ಇದೆ. ಯಾವಾಗ ಅದರ ಸನ್ಮುಖ ಆಗ್ತಾನೋ ಜೀವ, ಜ್ಞಾನಿ ಪುರುಷ ಅನ್ನಿಸಿಕೊಳ್ತಾನೋ, ಧರ್ಮಾತ್ಮ ಪುರುಷ ಅನ್ನಿಸಿಕೊಳ್ತಾನೋ, ಆ ಸಮಯದೊಳಗೆ ಅವನಿಗೆ ಜ್ಞಾನವೇ ಜ್ಞಾನವೇ ಜ್ಞಾನ ರೂಪದ ಪರಿಣಮನವೇ ಭಾಷಿತಾಗ್ತಿದೆ. ಯಾವ ರೂಪದಿಂದ? ತಾನು ಅನ್ನುವ ರೂಪದಿಂದ ಒಂದು ಜ್ಞಾನ ರೂಪದ ಪರಿಣಮನವೇ ಅವನದಾಗ್ತಿದೆ. ಆ ಜ್ಞಾನ ರೂಪದಿಂದ ಪರಿಣಮನ ಮಾಡುತ್ತಾ ನಿಜಾತ್ಮ ಭಾಸಿತಾಗ್ತಾನೆ, ತಿಳಿದು ಬರ್ತಾನೆ. ಆ ತಿಳಿದು ಬರುವಿಕೆ ಏನಿದೆ ಅದು ಮೋಕ್ಷದ ಕಾರಣ. ಯಾವ ಶುಭ ಭಾವ, ಜ್ಞಾನಿಗೆ 12 ವ್ರತಗಳ ವಿಕಲ್ಪ ಪರಿಣಾಮ ಅಥವಾ ಪಂಚಮಹಾವ್ರತಗಳ ಪರಿಣಾಮ. 12 ವ್ರತ ಯಾರು ಇರ್ತವೋ? ಜ್ಞಾನಿ ಗೃಹಸ್ಥನೂ ಇರ್ತವ್ರಿ.
12 ವ್ರತ, 5 ಅಣುವ್ರತ, 3 ಗುಣವ್ರತ, 4 ಶಿಕ್ಷಾವ್ರತ. ಈ ಪ್ರಕಾರ 12 ವ್ರತ ಜ್ಞಾನಿ ಧರ್ಮಾತ್ಮನೂ ಇರ್ತವ್ರಿ. ಅವ ಗೃಹಸ್ಥಾವಸ್ಥೆಯಲ್ಲಿ ನಿಂತಿದ್ದಾನೆ, ಈ ಮಾತು ಸತ್ಯ. ಆದ್ರೆ ಅವ ಜ್ಞಾನಿ ಇದ್ದಾನೆ. ಯಾವುದರ ಜ್ಞಾನಿ ಇದ್ದಾನೆ? ಧ್ರುವ ಜ್ಞಾನಮಯ ಆತ್ಮನ ಜ್ಞಾನಿ ಇದ್ದಾನೆ. ಅವ ಜ್ಞಾನಿ ಆ ಧ್ರುವ ಜ್ಞಾನಮಯ ಆತ್ಮನ, ಆನಂದಮಯ ಆತ್ಮನ ಯಾವ ಜ್ಞಾನ ಇದೆಯೋ ಅಥವಾ ಯಾವ ನಿಜಾತ್ಮ ಒಂದು ಜ್ಞಾನಮಯವಾಗಿನ ಪರಿಣಮನ ಆಗೋದು ಅವನ ಅನುಭವದೊಳಗೆ ಬರ್ತಿದೆಯೋ, ಅವನ ಜ್ಞಾನದೊಳಗೆ ಭಾಷಿತ ಆಗ್ತಿದೆಯೋ. ಭಾಳ ಅದ್ಭುತ ಮಾತಿದೆ ರೀ. ಜ್ಞಾನದೊಳಗೆ ಭಾಷಿತ ಆಗ್ತಿದೆ. ಮೊದಲನೇ 2 ವಾಕ್ಯ ಮತ್ತೊಮ್ಮೆ ನೋಡ್ರಿ. ಈ ಯಾವ ಅಂದ್ರೆ ಅದರ ಸಮೀಪದನ್ರಿ, ತೀರ ಅದರ ಸಮೀಪದನ್ನು ಅದನ್ನೇ ನೋಡ್ತಾ ಇದ್ದಾನ್ರಿ. ಈ ಯಾವ ಧ್ರುವ ಮತ್ತು ಅಚಲ ಜ್ಞಾನ ಸ್ವರೂಪ ಆತ್ಮನು 2 ವಿಶೇಷಣ ಕೊಟ್ಟಿದ್ದಾರೆ. ಭಗವಾನ್ ಕುಂದ ದೇವರು ಕೂಡ 2 ವಿಶೇಷಣ ಪ್ರಾರಂಭದ ಮಂಗಲಾಚರಣೆಯೊಳಗೆ ಧ್ರುವಮಚಲ ಅನುಪಮ ಗತಿಯ ನೈದಿಹ. ಆ ಗತಿ ಅರ್ಥಾತ್ ಆ ಪ್ರಕಾರದ ಅವಸ್ಥಾ ವಿಶೇಷ, ಆ ಪ್ರಕಾರದ ಪರಿಣಮನ ವಿಶೇಷರಿಗೆ ಪರಿಣಮನ ವಿಶೇಷ ಇಲ್ಲಿ ಹೇಳ್ತಾ ಇದ್ದಾರೆ. ಧ್ರುವ ಮತ್ತು ಅಚಲ ಏನ ಜ್ಞಾನ ಸ್ವರೂಪ. ಅವನ ಜ್ಞಾನ ಸ್ವರೂಪ ಹೇಗಿದೆ? ಧ್ರುವ ಇದೆ, ಅಚಲ ಇದೆ. 2 ಒಂದೇ ಅರ್ಥ ಕೊಡ್ತವೇನ್ರಿ? ಧ್ರುವ ಅನ್ನೋದ ಮತ್ತು ಅಚಲ ಅನ್ನೋದ, ಧ್ರುವ ಅನ್ನೋದ ಮತ್ತು ಅಚಲ ಅನ್ನೋದ ಎರಡೂ ಶಬ್ದ ಒಂದೇ ಅರ್ಥ ಕೊಡ್ತವೇನ್ರಿ? ಧ್ರುವ ಅಚಲ. ಧ್ರುವ ಯಾವುದ, ಅಚಲ ಯಾವುದ? ನಾಶ ಆಗದೇ ಇರೋದ ಮತ್ತು ಯಾವುದೇ ಪ್ರಕಾರದಿಂದ ಅದರೊಳಗೆ ಹೀನಾಧಿಕತೆ ಆಗದೇ ಇರೋದ. ಧ್ರುವ ಶಬ್ದ ನಾಶರಹಿತತೆಯನ್ನು ಸೂಚಿಸ್ತಿದೆ ಮತ್ತು ಅಚಲ ಶಬ್ದ ಯಾವುದೇ ಪ್ರಕಾರದ ಹೀನಾಧಿಕತೆ ಆಗದೇ ಇರುವಂಥ ಸ್ವರೂಪ ವಿಶೇಷವನ್ನು ಸೂಚಿಸ್ತಿದೆ. ಹಾಗಾದರೆ ನನ್ನ ಜ್ಞಾನ ಸ್ವರೂಪ ಎಂಥದ್ದಿದೆ? ಧ್ರುವ ಇದೆ, ಅಚಲ ಇದೆ. ಯಾರಿಗೆ ಹಾಗೆ ಭಾಸ ಆಗ್ತಿದೆ? ಯಾವ ಧರ್ಮಾತ್ಮ ಇದ್ದಾನೋ, ಯಾವ ಸಾಧನಾ ಮಾರ್ಗದೊಳಗಿದ್ದಾನೋ, ಅಥವಾ ಬೇರೆ ರೂಪದಿಂದ ಹೇಳಿದರೆ ಯಾವ ಜೀವ 12 ವ್ರತಗಳ ಪರಿಪಾಲನೆ ಮಾಡ್ತಾ ಇದ್ದಾನೋ, ಅಥವಾ ಯಾವ ಜೀವ ಪಂಚಮಹಾವ್ರತಗಳ ಪರಿಪಾಲನೆ ಮಾಡ್ತಾ ಇದ್ದಾನೋ. ಅಂದರೆ ಇಬ್ಬರಲ್ಲೇ ಏನು ವ್ಯತ್ಯಾಸ ಇದೆ ರೀ? ಇವು ಮನೆಯಲ್ಲಿ ಇದ್ದಾನೆ ಮತ್ತು ಇನ್ನೂ ವಸ್ತ್ರ ಪರಿವಾರದ ಜೊತೆಗೆ ಇದ್ದಾನೆ. ಅವ ಮನೆ ವಸ್ತ್ರ ಪರಿವಾರ ಎಲ್ಲ ಬಿಟ್ಟಿದ್ದಾನೆ. ಇವನದ 2 ಕಷಾಯಿ ಚೌಕಡಿ ಹೊರಟು ಹೋದದ್ದು ಇದ್ದಾವೆ, ಅವನು 3 ಕಷಾಯಿ ಚೌಕಡಿ ಹೊರಟು ಹೋದದ್ದು ಅದವು. ಆದರೆ 2 ಕಷಾಯಿ ಚೌಕಡಿ ಹೊರಟು ಹೋಗುವ ಸಲುವಾಗಿ ಆಗಲಿ, 3 ಕಷಾಯಿ ಚೌಕಡಿ ಹೊರಟು ಹೋಗುವ ಸಲುವಾಗಿ ಆ 12 ವ್ರತ ಆಗಲಿ ಅಥವಾ 5 ವ್ರತ ಆಗಲಿ ಪಂಚಮಹಾವ್ರತ, ಪಂಚಮಹಾವ್ರತವನ್ನು ಮುಖ್ಯ ಮಾಡಿ ಹೇಳಿದ್ದಾರೆ. 28 ಮೂಲ ಗುಣಗಳಿದಾವ್ರಿ ಅಲ್ಲಿ. ಅಥವಾ ಪಂಚಮಹಾವ್ರತ, ಪಂಚ ಸಮಿತಿ, 3 ಗುಪ್ತಿ. ಈ ಪ್ರಕಾರದ ವ್ರತಗಳ ಅಂಗೀಕಾರ ಮಾಡಿರುವುದರಿಂದ ಒಳಗಿನ ಕಷಾಯ ಚೌಕಡಿ ಹೋಗಿಲ್ರಿ. ಕಷಾಯ ಚೌಕಡಿ ಹೋಗಿರುವುದರಿಂದ ಆ ಪ್ರಕಾರದ ವ್ರತಗಳ ಆಚರಣೆ ನಡೆದಿದೆ. ವ್ರತಗಳ ಆಚರಣೆ ಮಾಡುವ ಸಲುವಾಗಿ ಕಷಾಯ ಚೌಕಡಿ ಹೋಗಿಲ್ಲ. ತಿಳಿತಾ ಇದೆಯೇನ್ರಿ? ಕಷಾಯ ಚೌಕಡಿ ವ್ರತಗಳ ಪರಿಪಾಲನೆ ಮಾಡುವುದರಿಂದ ಹೋಗಿಲ್ಲ. ವ್ರತಗಳ ಪರಿಪಾಲನೆ ಮಾಡುವ ಸಲುವಾಗಿ ಕಷಾಯ ಚೌಕಡಿಯ ಅಭಾವ ಮಾಡಿಕೊಂಡಿಲ್ಲ ಅವರು. ಕಷಾಯ ಚೌಕಡಿಗಳ ಅಭಾವ ಆಗಬೇಕಾದ್ರೆ ಜ್ಞಾನ ರೂಪದಿಂದನ, ಆತ್ಮ ಜ್ಞಾನ ರೂಪದಿಂದನ, ಬರೇ ಒಂದು ಜ್ಞಾನ ರೂಪದಿಂದನ ಪರಿಣಮನ ಮಾಡ್ತಾ ಇರೋದ ಅವರಿಗೆ ಭಾಷಿತ ಆದದ್ದು ಇದೆ, ಕಾಣಿಸ್ತಾ ಇದೆ, ಕಂಡು ಬರ್ತಾ ಇದೆ, ತಿಳಿದು ಬರ್ತಾ ಇದೆ, ಅನುಭವದಲ್ಲಿ ಬರ್ತಾ ಇದೆ. ಜ್ಞಾನ ರೂಪದಿಂದ ಪರಿಣಮನ ಮಾಡ್ತಾ ಇರುವಂಥ ಆತ್ಮ ಅವರಿಗೆ ತಿಳಿದು ಬರ್ತಾ ಇದ್ದಾನೆ, ಕಂಡು ಬರ್ತಾ ಇದ್ದಾನೆ, ಅನುಭವದಲ್ಲಿ ಬರ್ತಾ ಇದ್ದಾನೆ.
ಆ ವೇಳೆದೊಳಗ ಆ ಒಂದು ಆಂತರ್ಯದ ಜ್ಞಾನಮಯ ಆತ್ಮನ ಪರಿಣಮನದ ಪ್ರತಿಭಾಸದೊಳಗ ಅವರು ಕಷಾಯ ರೂಪದ ಚೌಕಡಿಗಳ ತನ್ನಷ್ಟಕ್ಕೆ ತಾನೇ ಕಳಚಿ ಹೋಗಿದವ್ರೆ. ಅಲ್ಲಿ ಅಂತರಂಗದೊಳಗಿನ ಕಷಾಯ ರೂಪದ ಚೌಕಡಿಗಳ ಕಳಚಿ ಹೋದ ನಂತರ ಅಥವಾ ಅಲ್ಲಿ ಅವು ಹೋಗ್ತಾ ಇದ್ದಾವೆ, ಇಲ್ಲಿ ಹೊರಗಡೆ ವ್ರತ ರೂಪದ ಪರಿಶುದ್ಧ ಪರಿಪಾಲನೆ ನಡೆದಂತೆ ಇದೆ. ಎಲ್ಲವೂ ಸ್ವತಂತ್ರ ಇದೆ ನೋಡ್ರಿ. ಏನು ಸ್ವತಂತ್ರ ಇದೆ? ವ್ರತಗಳ ಪರಿಪಾಲನೆಯ ರೂಪದ ಯಾವ ಪರಿಣಮನ ಇದೆಯೋ ಅದು ಸ್ವತಂತ್ರ ಇದೆ. ಕಷಾಯ ಚೌಕಡಿಗಳ ಕಷಾಯದ ಬಂಧನ, ಕಷಾಯ ರೂಪದ ಮಲಿನತೆ, ಸ್ವಯಂ ಶಿಥಿಲ ಆಗೋದ ಮತ್ತು ಬಿಟ್ಟು ಹೋಗೋದ ಅದು ಸ್ವತಂತ್ರ ಕಾರ್ಯ ಇದೆ. ಆದ್ರೆ ಅವರ ಅನುಭವದೊಳಗೆ ಏನು ಬರ್ತಾ ಇದೆ? ಆತ್ಮ ನಿಜಾತ್ಮ ಬಸ್ ಜ್ಞಾನ 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 ರೂಪದಿಂದ ಪರಿಣಮನ ಮಾಡುವುದು ಮಾತ್ರ ಅವರಿಗೆ ಅನುಭವದೊಳಗೆ ಬರ್ತಾ ಇದೆ. ಮೂರು ಕಾರ್ಯ ಸ್ವತಂತ್ರ. ವ್ರತರೂಪದ ಪರಿಣಾಮ ಅವರುನರೇ. ಆ ವ್ರತರೂಪದ ಪರಿಣಾಮ ಅಲ್ಲಿ ಆಗ್ತಾ ಇರುವುದೊಳಗೆ ವ್ರತಗಳ ಪಾಲನೆ ಹೇಗೆ ನಡೆದದ್ದೇ ಇದೆ? ನಿರತಿಚಾರ ರೂಪದಿಂದ ಲೋಕದ ಜನರಿಗೆಲ್ಲ ಆಶ್ಚರ್ಯ ಅನಿಸುವ ಹಾಗೆ ವ್ರತಗಳ ಪರಿಪಾಲನೆ ನಡೆದದ್ದೇ ಇದೆ. ಪಂಚಮಹಾವ್ರತ, ಪಂಚಸಮಿತಿ, 3 ಭುಕ್ತಿ, 6 ಅವಶ್ಯಕ ಮೊದಲಾದ ವ್ರತಗಳ ತಮ್ಮ ತಮ್ಮ ಪರಿಣಾಮದ ಅನುಸಾರ, ಅಂದರೆ ವ್ರತ ಏನು ಶರೀರದ ಕಾರ್ಯ ಅಲ್ಲ, ಅವು ಪರಿಣಾಮ ವಿಶೇಷದವ್ರೆ. ಪಂಚಮಹಾವ್ರತ ರೂಪದ ಪರಿಣಾಮ ಅವರಲ್ಲೇ ಸ್ವಯಮೇವ ಆಗ್ತಾ ಇದೆ. ತಿಳ್ಕೊಳ್ಳೋದ್ರೆ ನಮ್ಮಲ್ಲಿನೂ 3 ಪ್ರಕಾರದ ಕಾರ್ಯ ಒಳಗಡೆ ಆಗ್ತಾ ಇದೆ. ಒಂದೇನು ಹೇಳಿತು? ಪಂಚಮಹಾವ್ರತ ರೂಪದಿಂದ ಅಥವಾ 12 ವ್ರತಗಳ ರೂಪದಿಂದ ಆ ಮಹಾಮುನಿ ಅಥವಾ ಈ ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕ ಜೀವಗಳ ಪರಿಣಮನ ಮಾಡ್ತಾ ಇದ್ದಾರೆ. ಎರಡನೇದ, ಆ ಪರಿಣಮನ ತನ್ನ ಪಾಡಿಗೆ ತಾನು ಆದರ ಶರೀರದ ಪರಿಣಮನ ಅಲ್ಲ, ಧ್ಯಾನಸ್ಥ ಮುದ್ರೆ ಅಲ್ಲ, ವ್ರತ ಅರ್ಥಾತ್ ಜೀವದ ಚೈತನ್ಯಮಯ ಪರಿಣಾಮದ. ಹಾಗಾದ್ರೆ ಆ ಪರಿಣಾಮಗಳ ರೂಪದಿಂದ ಪರಿಣಮಿಸ್ತಾ ಇರುವಂಥ ಜೀವದಲ್ಲಿ ಅನಾದಿ ಕಾಲದಿಂದ ಯಾವ ಜಟಿಲವಾಗಿ ಕಷಾಯ ಚೌಕಡಿಗಳು ಇದ್ದು ಆ ಕಷಾಯ ಚೌಕಡಿಗಳು ತನ್ನಷ್ಟಕ್ಕೆ ತಾನೇ ಶಿಥಿಲಾಗ್ತಾ ಇದ್ದಾವೆ, ಕರಗಿ ಹೋಗ್ತಾ ಇದ್ದಾವೆ, ಬಿಟ್ಟು ಹೋಗ್ತಾ ಇದ್ದಾವೆ. ಅವ ಯಾವ ಗೃಹಸ್ಥ ಶ್ರಾವಕ 12 ವ್ರತಗಳ ಪರಿಪಾಲನೆ ಮಾಡ್ತಾ ಇದ್ದಾನಲ್ಲ, ಅವನಲ್ಲೇ ಪ್ರತ್ಯಾಖ್ಯಾನಾವರಣ ಕಷಾಯ ಚೌಕಡಿ ಶಿಥಿಲಾಗ್ತಾ ಇದೆ. ಅಪ್ರತ್ಯಾಖ್ಯಾನಾವರಣ ಕಷಾಯ ಚೌಕಡಿ ಪುನಃ ತಲೆ ಎತ್ತದೇ ಇರುವ ಹಾಗೆ ನಷ್ಟ ಆಗ್ತಾ ಇದೆ. ಪ್ರತ್ಯಾಖ್ಯಾನಾವರಣ ಕಷಾಯ ಚೌಕಡಿ ಶಿಥಿಲಾಗ್ತಾ ಇದೆ. ಮತ್ತು ಯಾವ ಪಂಚಮಹಾವ್ರತ ಪರಿಪಾಲನೆ ಮಾಡುವಂಥ ಮುನಿಯನಲ್ಲ, ಅವನ ಪ್ರತ್ಯಾಖ್ಯಾನಾವರಣ ಕಷಾಯ ಚೌಕಡಿ ಪುನಃ ತಲೆ ಎತ್ತದೇ ಇರುವ ಹಾಗೆ ನಿರ್ನಾಮ ಆಗ್ತಾ ಇದೆ. ಮತ್ತು ಸಂಚೋಲನ ಕಷಾಯ ಚೌಕಡಿ ಅತ್ಯಂತ ದುರ್ಬಲ ಆಗ್ತಾ ಇದೆ. ಜೊತೆಗೆ ಆ ನವ ಕಷಾಯಗಳು ಕೂಡ ದುರ್ಬಲ ಆಗ್ತಾ ಇದ್ದಾವೆ. ಅದು ಸ್ವತಂತ್ರ ಕಾರ್ಯ ಇದೆ. ವ್ರತ ರೂಪದಿಂದ ಪರಿಣಮನ ಮಾಡುವ ಕಾರ್ಯ ಜೀವದಲ್ಲೇ ನಡೆದದ್ದೇ ಇದೆ. ಕಷಾಯಗಳನ್ನು ಕ್ಷೀಣಿಸುವ, ನಿಸ್ಸತ್ವಗೊಳಿಸುವ, ನಿರ್ನಾಮಗೊಳಿಸುವ ಕಾರ್ಯ ಜೀವನ ಪರಿಣಾಮ ವಿಶೇಷದಿಂದ ಜೀವದಲ್ಲೇ ನಡೆದದ್ದಿದೆ. ಅದನ್ನೂ ಸಾಧನ ಅನ್ನೋದು. ಆದ್ರೆ ಅವು ಎರಡೂ ಸಾಧನೆಗಳಿಗಿಂತ ಮುಖ್ಯವಾದಂಥ ಸಾಧನೆ ಒಳಗಡೆ ನಡೆದದ್ದೇ ಇದೆ. ಇವು ಎಲ್ಲ ಒಳಗಡೆನೇ ಅದವ್ರೆ. ಇನ್ನೊಂದು ಯಾವುದು ನಡೆದದ್ದೇ ಇದೆ? ಆ ಸಾಧಕ ಜೀವನಿಗೆ ನಿಜ ಶುದ್ಧಾತ್ಮ ಅರ್ಥಾತ್ ತಾನು ಜ್ಞಾನ ರೂಪದಿಂದ ಪರಿಣಮಿತ ಆಗೋದ ಭಾಸ ಆಗ್ತಾ ಇದೆ, ಭಾಷಿತ ಆಗ್ತಾ ಇದೆ, ಅರ್ಥಾತ್ ತಿಳಿದು ಬರ್ತಾ ಇದೆ, ಅರ್ಥಾತ್ ಅನುಭವದಲ್ಲಿ ಬರ್ತಾ ಇದೆ, ಅರ್ಥಾತ್ ಸಂವೇದನದೊಳಗೆ ಬರ್ತಾ ಇದೆ. 3 ಕಾರ್ಯ ಸ್ವತಂತ್ರದವರೇ. ಆತ್ಮ ಜ್ಞಾನ ರೂಪದಿಂದ ಪ್ರತಿಭಾಷಿತ ಆಗೋದು, ಭಾಷಿತ ಆಗೋದು, ತಿಳಿದು ಬರೋದು, ಅನುಭವದಲ್ಲಿ ಬರೋದು, ಇದು ಸ್ವತಂತ್ರ ಕಾರ್ಯ ಇದೆ. ಕಷಾಯಗಳ ಸಾಮರ್ಥ್ಯ
ಕಮ್ಮಿ ಆಗೋದು, ಕಷಾಯಗಳ ಶಿಥಿಲ ಕಳಚಿ ಹೋಗ್ತಾ ಇರೋದು, ಇದು ಸ್ವತಂತ್ರ ಕಾರ್ಯ ಇದೆ ರೀ. ಮತ್ತು ವ್ರತ ರೂಪದ ಪರಿಣಮನ ಆಗೋದು, ಇದು ಸ್ವತಂತ್ರ ಕಾರ್ಯ ಇದೆ ರೀ. ಒಂದು ಇನ್ನೊಂದರಿಂದ ಆಗ್ತಾ ಇಲ್ಲ. ಆತ್ಮ ಜ್ಞಾನ ರೂಪದಿಂದ ಭಾಷಿತ ಆಗುವ ಕಾರಣದಿಂದ ಕಷಾಯಗಳ ಮಂದಾಗ್ತಾ ಇದ್ದಾವೆ, ಸತ್ತಾದೊಳಗಿಂದ ಹೊರಟು ಹೋಗ್ತಾ ಇದ್ದಾವೆ ಅನ್ನೋದು ನಿಮಿತ್ತಾಧೀನ ಕಥನ ಇದೆ ರೀ. ಆದ್ರೆ ಆ ಕಾರ್ಯ ಸ್ವತಂತ್ರ ಇದೆ, ಈ ಕಾರ್ಯ ಸ್ವತಂತ್ರ ಇದೆ. ಹೊರಗಡೆ ವ್ರತ ರೂಪದ ಪರಿಣಮನ ಸ್ವತಂತ್ರ ಇದೆ. ಸ್ವತಂತ್ರ ಇದೆ ಅರ್ಥಾತ್ ಅವನ ದೃಷ್ಟಿ, ಅವನ ಜ್ಞಾನ, ಅವನ ಅನುಭವ ಬರೇ ಆತ್ಮ ಜ್ಞಾನ ರೂಪದಿಂದ ತಿಳಿದು ಬರ್ತಾ ಇದ್ದಾನಲ್ಲ, ಅದರದ್ದು ಮಾತ್ರ ಅನುಭವ ಆಗ್ತಾ ಇದೆ ರೀ. ಈ ವ್ರತರೂಪ ಪರಿಣಾಮದ ಅನುಭವ ಆಗ್ತಾ ಇಲ್ಲ. ಕಷಾಯಗಳ ಹೊರಟು ಹೋಗ್ತಾ ಇರುವುದರಿಂದ ಯಾವುದೇ ಪ್ರಕಾರ ಅವನಿಗೆ ಜ್ಞಾನ ಆಗ್ತಾ ಇಲ್ಲ, ಅವನಿಗೆ ತಿಳಿದು ಬರ್ತಾ ಇಲ್ಲ, ಅವನಿಗೆ ಅದನ್ನು ತಿಳ್ಕೊಳ್ಳುವ ಅವಶ್ಯಕತೆ ಇಲ್ಲ. ಅರೆ ಆಗಮದಲ್ಲೇ ಸ್ಪಷ್ಟ ಇದೆ ರೀ. ಯಾವ ಮುನಿ ಶ್ರೇಣ್ಯಾರೋಹಣೆ ಮಾಡ್ತಾನೆ ಆ ಮುನಿಗೆ ಈಗ ನಾನು 8ನೇ ಗುಣಸ್ಥಾನದ ಉಲ್ಲಂಘನ ಮಾಡಿದ್ದೇನೆ, ಈಗ ನಾನು 9ನೇ ಗುಣಸ್ಥಾನದ ಚರಮಸೀಮೆಯನ್ನು ತಲುಪಿದ್ದೇನೆ, ಇದು ಯಾವುದೂ ಗೊತ್ತಾಗೋದಿಲ್ಲ ರೀ. ಅದೇ ಪ್ರಕಾರ ಇದು ಗೊತ್ತಾಗುವುದಿಲ್ಲ ಅನ್ನೋದನ್ನು ಕಷಾಯಗಳ ಕ್ಷೀಣ ಆಗ್ತಾ ಇದ್ದಾವೆ, ಕಳಚಿ ಹೋಗ್ತಾ ಇದ್ದಾವೆ, ನಿರವಶೇಷ ರೂಪ ಆಗ್ತಾ ಇದ್ದಾವೆ. ಅದು ಕಾರ್ಯ ಸ್ವತಂತ್ರ ಇದೆ. ಮತ್ತು ಇಲ್ಲಿ ವ್ರತ ರೂಪದ ಪರಿಣಮನ ಸ್ವತಂತ್ರ ಇದೆ. ಮತ್ತು ಅಲ್ಲಿ ಒಳಗ ಬರೇ ನಿಜಾತ್ಮ ತಾನು ತನ್ನಗ ಯಾವ ರೀತಿಯಿಂದ ಅನುಭವದಲ್ಲಿ ಬರ್ತಾ ಇದ್ದಾನೆ, ಜ್ಞಾನ ರೂಪದ ಪರಿಣಮನ ಮಾಡ್ತಾ ಇರುವಂತೆ ಅವನಿಗೆ ಅನುಭವದಲ್ಲಿ ಬರ್ತಾ ಇದ್ದಾನೆ, ತಿಳಿದು ಬರ್ತಾ ಇದ್ದಾನೆ. ಹಾಗಾದರೆ ತಿಳಿದು ಬರಬೇಕಾದ್ರೆ ಅವನು ಪರಿಣಮನ ಹಾಗೇ ಮಾಡ್ತಾ ಇರಬಹುದಲ್ಲ? ಏನು ವ್ರತ ರೂಪದ ಪರಿಣಮನ ಮಾಡ್ತಾನ್ರಿ? ಮಾಡೋದಿಲ್ಲ. ಆದ್ರೂ ಕೂಡ ವ್ರತ ರೂಪದ ಪರಿಣಮನ ಅವನ ಆತ್ಮನಲ್ಲೇ ನಡೆದಿದೆ. ಇದು ಸ್ವತಂತ್ರ ಕಾರ್ಯ ಇದೆ ರೀ. ಈಗ ನಾಳೇನು ನಿಮಿತ್ತ ಉಪಾದಾನದ ಬಗ್ಗೆ ವ್ಯಾಖ್ಯಾನ ಬರೋದಿದೆ, ಹೊಸ ಗ್ರಂಥ. ಈಗ ಮತ್ತೆ ಹೊಸದು ಬರ್ತಾ ಇದೆ. ಆಯ್ತು, ಬಹಳ ಆಯ್ತೇನಿಲ್ರಿ? ಮತ್ತೆ ಹೊಸವು ಎಷ್ಟು ಬರೋದ್ರಿ? ಯಾವಾಗ ಓದೋದು? ಇದು ಭಾವದೀಪಿಕೆನ ಓದಲಿಕ್ಕೆ ಬರ್ತಾ ಇಲ್ಲ, ತಿಳಿತಾ ಇಲ್ಲ. ಹೋಗಲಿ, ಅದನ್ನು ನೀವು ಓದ್ತೀರಿ ಅಂಥೇಳಿ ಬರುವುದಿಲ್ಲ. ಯಾರೇ ಓದೋರು ಇರಬೇಕು. ಅಥವಾ ಜಿನವಾಣಿ ತನ್ನ ಪಾಡಿಗೆ ತಾನು ಯಾವ ಪ್ರಕಾರ ನಾಳೆ ನೀವು ವೀರಶಾಸನ ಜಯಂತಿ ಆಚರಣೆ ಮಾಡ್ತೀರಲ್ಲ, ದಿವ್ಯಧ್ವನಿ ಯಾಕೆ ಹೊರಡಲಿಲ್ಲ? ದಿವ್ಯಧ್ವನಿ ಯಾಕೆ ಹೊರಡಲಿಲ್ಲ ಅಂತಂದ್ರೆ ಕಾರಣ ಕೊಟ್ಟರೆ ಗಣಧರ ಇರಲಿಲ್ಲ. ಹಾಗಾದರೆ ಗಣಧರನ ಇಂದ್ರ ಮೊದಲೇ ಯಾಕೆ ತರಲಿಲ್ಲ? ಕಾಲಲಬ್ಧಿ ಇರಲಿಲ್ಲ. ಅಂದರೆ ಈ ಪ್ರಕಾರದ ಪ್ರಶ್ನೆಯ ಉತ್ತರಗಳಿಗೆ ನಿಜವಾದ ಅರ್ಥ ಏನೂ ಇಲ್ಲ. ದಿವ್ಯಧ್ವನಿ ಆವಾಗ ಹೊರಡೋದೇ ಇರಲಿಲ್ಲ 66 ದಿವಸ ತನಕ. ಆಮೇಲೆ ದಿವ್ಯಧ್ವನಿ ಹೊರಡುವ ಸಮಯ ಬಂತು. ಆ ವೇಳೆದೊಳಗ ಇಂದ್ರಭೂತಿ ಬ್ರಾಹ್ಮಣನನ್ನು ಕರ್ಕೊಂಡು ಬಂದ. ಆ ಇಂದ್ರಭೂತಿ ಬ್ರಾಹ್ಮಣ ಬರುವುದರಿಂದ ಅರ್ಥಾತ್ ಗಣಧರ ಪದವಿಗೆ ಆರೂಢ ಆಗುವುದರಿಂದ ದಿವ್ಯಧ್ವನಿ ಹೊರಟಿತೇನ್ರಿ. ಅರೆ ಅದಕ್ಕಿಂತ ಮೊದಲು ಕೂಡ ದಿವ್ಯಧ್ವನಿಯನ್ನು, ದಿವ್ಯ ದೇಶನವನ್ನು ಆಲಿಸುವ ಸಲುವಾಗಿ ಜೀವರುಗಳ ಹಾತೊರಿತಾ ಇದ್ದರು, ಕುತೂಹಲ ಇತ್ತು. ಆದ್ರೂ ಕೂಡ ಯಾಕೆ ಹೊರಡಲಿಲ್ಲ? ಅರೆ ಹೊರಡುವ ಯೋಗ್ಯತೆ ಇರಲಿಲ್ಲ, ಅಷ್ಟೇ ಇದೆ ರೀ ವಸ್ತು ಸ್ವರೂಪದ ಅನುರೂಪ. ಗಣಧರ ಇರಲಿಲ್ಲ ಅನ್ನೋದ ನಮಗೆ ನಮ್ಮ ಭಾಷೆಯಲ್ಲಿ ತಿಳಿಸಿಕೊಟ್ಟಿರುವಂಥ ಉತ್ತರ ಇದೆ ರೀ. ಯಾಕೆ ಹೊರಡಲಿಲ್ಲ? ಅರೆ ಯಾಕಂದ್ರೆ ಸೂರ್ಯ ಯಾಕೆ ಉದಯ ಆಗಲಿಲ್ಲ? ಆಕಾಶದ ತುಂಬೆಲ್ಲ ಮೋಡ ಯಾಕಿದ್ದಾವೆ? ಮೋಡ ಮಳೆ ಯಾಕೆ ಕರೀತಾ ಇದ್ದಾವೆ? ಮಳೆ ಯಾಕೆ ಸುರಿಸ್ತಾ ಇದ್ದಾವೆ? ಈ ಯಾಕೆಗಳಿಗೆಲ್ಲ ಏನೂ ಉತ್ತರ ಇರುವುದಿಲ್ಲ. ಸ್ವಯಂ ಆ ಸಮಯದ ಯೋಗ್ಯತೆನ ಹಾಗಿದೆ ರೀ. ಏಕೆ ಅನ್ನೋ ಪ್ರಶ್ನೆಯ ವಸ್ತು ಸ್ವರೂಪದೊಳಗೆ ಇಲ್ಲ. ಮರೀಚಿ ಯಾಕೆ ಹಾಗೆ ಮಾಡಿದ? ಆದಿದೇವರ ವಿರೋಧ ಮಾಡೋದು ಯೋಗ್ಯತೆನ ಅವನಿಗೆ? ಆದಿದೇವರ ಮೊದಲೇ ಅವನಿಗೆ ತಿಳಿಸಿ ಹೇಳಬಹುದಾಗಿತ್ತಲ್ಲ. ಕೇವಲ ಜ್ಞಾನ ಆದ ಕೂಡಲೇ ತಿಳಿದು ಬಂತ. ನಾಳೆ ಮರೀಚಿ 60,000 ವರ್ಷ ಕಳೆದ ನಂತರ ನನ್ನ ವಿರೋಧ ಮಾಡವಿದ್ದಾನೆ, ಇದು ಅವರಿಗೆ ತಿಳಿದು ಬಂತು. ಹಾಗಾದ್ರೆ ಅವನಿಗೆ ಅವರ ವಿರೋಧ ಮಾಡದೇ ಇರುವ ಹಾಗೆ ಅವನಿಗೆ ಟ್ರೈನಿಂಗ್ ಕೊಡಬೇಕಾಗಿತ್ತಲ್ಲ. ಯಾಕೆ ಕೊಡಲಿಲ್ಲ? ಅಂತಂದ್ರೆ ಅವರು ತಿಳಿದಿದ್ರು ಏನು ಆಗೋದಿದೆ ಅದನ್ನು. ನೋಡ್ರಿ, ಭಗವಂತ ಯಾರಿಗಂತಾರು? ಸುಖಿ ಯಾರಿದ್ದಾರೆ
ಯಾರು ಏನು ಆಗೋದಿದೆ ಅದನ್ನು ತಿಳಿತಾರೋ ಅವರು ಭಗವಂತ ಇದ್ದಾರೆ. ಏನು ಆಗೋದಿದೆ ಅದು ತಿಳಿದು ಬಂದ ನಂತರ ಕೂಡ ಅದನ್ನು ಬದಲಾಯಿಸುವ ಪ್ರಯತ್ನ ಯಾರು ಮಾಡುವುದಿಲ್ಲವೋ ಅವರು ಸುಖಿ ಇದ್ದಾರೆ. ತಿಳಿದು ಬಂದಿತ್ತೇನಿಲ್ರಿ, ನೇಮಿನಾಥರ ದಿವ್ಯಧ್ವನಿಯೊಳಗೆ ಬಂದಿತ್ತೇನಿಲ್ಲ. ಉದಾಹರಣೆ ಅದನ್ನೇ ಕೊಡೋದು. ಅದಕ್ಕಿಂತ ಪ್ರಬಲ ಉದಾಹರಣೆ ಯಾತಕ್ಕೆ ಬೇಕ್ರಿ? ಪ್ರತ್ಯಕ್ಷ ನೇಮಿನಾಥ ಪ್ರಭು ಹೇಳಿದರೆ 12 ವರ್ಷ ಕಳೆದ ನಂತರ ಈ ಕುಬೇರ ನಿರ್ಮಿತ ದ್ವಾರಕಾ ನಗರಿ ಸುಟ್ಟು ಭಸ್ಮ ಆಗ್ತಿದೆ. ಆಗ ಅಲ್ಲೇ ಇರುವಂಥ ಶಲಾಕಾ ಪುರುಷರೇ ಅವ ಶ್ರೀಕೃಷ್ಣ ನರಕಕ್ಕೆ ಅದರ ಸಲುವಾಗಿ ಹೋಗಿದ್ದಿರಬಹುದ್ರಿ. ಪ್ರಯತ್ನ ಮಾಡಿದನ, ಏನು ಮಾಡಿದ? ದ್ವಾರಕಾ ನಗರದೊಳಗಿರುವಂಥ ಮದ್ಯವನ್ನೆಲ್ಲ ನಾಶ ಮಾಡಿಬಿಟ್ರೆ. ಯಾವ ದ್ವೀಪಾಯನ ಮುನಿಯ ಕ್ರೋಧ ಅಂಥೇಳಿ, ದ್ವೀಪಾಯನ ಮುನಿ ಅಲ್ಲೇ ಇದ್ದ ವೇಳೆದೊಳಗೆ ಸಮೂಸರಣದೊಳಗ ಕೇಳಿದ, ಓ ನನ್ನ ನಿಮಿತ್ತದಿಂದ ದ್ವಾರಕಾ ನಗರಿ ಸುಡೋದು ಬೇಡ ಅಂಥೇಳಿ ಅವ ದೇಶಾಂತರಕ್ಕೆ ಹೊರಟು ಹೋದ. ಆದ್ರೆ ಆದದ್ದು ಏನ? ಅವರ ಪ್ರಯತ್ನ ಸಫಲ ಆಯಿತು ಅಥವಾ ಅವರು ನೋಡಿದ್ದು ಹೇಳಿದ್ದ ಸತ್ಯ ಆಯ್ತರಿ? ಹಾಗಾದ್ರೆ ಯಾರು ಪ್ರಯತ್ನ ಮಾಡಲಿಲ್ಲ ಅವರು ಸುಖಿಯಾದರ್ರಿ. ಪ್ರಯತ್ನ ಯಾರು ಮಾಡಲಿಲ್ಲ, ಆ ದಿವ್ಯಧ್ವನಿಯನ್ನ, ದ್ವಾರಕಾ ನಗರಿ ಸುಡುವಂಥ ವಿಷಯ ಬಂದಿರುವ ದಿವ್ಯಧ್ವನಿಯನ್ನ ಲಕ್ಷಾಂತರ ಜೀವರುಗಳು ಕೇಳಿದ್ದರ್ರಿ ಸಮವಸರಣದೊಳಗ. ಅವರೆಲ್ಲ ಏನು ಮಾಡಿದರ್ರಿ? ಅವರೆಲ್ಲ ಆ ಮಾತಿನ ಸ್ವೀಕಾರ ಮಾಡಿ ಆ ನಿಸರ್ಗ ವ್ಯವಸ್ಥೆ ಅಥವಾ ದ್ರವ್ಯ ಪರ್ಯಾಯಗಳ ವ್ಯವಸ್ಥೆಯನ್ನು ತಿಳ್ಕೊಂಡ ನಿಜ ಸ್ವಭಾವದ ಆಶ್ರಯ ಮಾಡಿ ತಮ್ಮಲ್ಲೇ ತಾವು ಧರ್ಮದ ಪ್ರಾಪ್ತಿ ಮಾಡಿಕೊಂಡ್ರು. ಯಾರ ಸಮ್ಯಕ್ ದರ್ಶನದ ಪ್ರಾಪ್ತಿ ಮಾಡಿಕೊಂಡ್ರು. ಕೆಲವರು ಪಂಚಮ ಗುಣ ಸ್ಥಾನಕ್ಕೆ ಹೋದರು, ಕೆಲವರು ಮುನಿ ದೀಕ್ಷಾಧಾರಣ ಮಾಡಿದರು, ಇನ್ನು ಕೆಲವರು ಅದನ್ನು ತಪ್ಪಿಸುವ ಸಲುವಾಗಿ ಪ್ರಯತ್ನ ಮಾಡಿದರು, ಕೆಲವರು ಕಾದು ನೋಡಿದರು ಏನಾಗ್ತಿದೆ ನೋಡೋಣ ಅಂಥೇಳಿ. ಕೃಷ್ಣ ತಪ್ಪಿಸ್ತಾನೋ ಅಥವಾ ನೇಮಿನಾಥರ ವಾಣಿ ಸತ್ಯ ಆಗ್ತಿದೆ ಅಂಥವರು ಇರೋರಲ್ಲ. ಕಾದು ನೋಡೋಣ ಅಂತಂದ್ರು, ಮಜಾ ನೋಡೋಣ ಏನಾಗ್ತಿದೆ, ಯಾರದ ಸತ್ಯ ಯಾರದ ಸತ್ಯ ಅಂಥೇಳಿ ನೋಡಿದ ನಂತರ ಕೆಲವರ ಓಹೋ ಸರ್ವಜ್ಞ ಪ್ರಣೀತ ವಚನ ಎಂದೂ ಅಸತ್ಯ ಆಗೋ ಸಾಧ್ಯ ಇಲ್ಲ. ಕೇವಲ ಜ್ಞಾನದೊಳಗೆ ಯಾವುದು ಕಂಡು ಬಂದಿದೆಯೋ ಅದು ಆಗೇ ತೀರ್ತಿದೆ. ಇದನ್ನು ಹೀಗೆ ಹೇಳಬಹುದು, ಯಾವುದು ಆಗೋದಿದೆ ಅದುವೇ ಕೇವಲ ಜ್ಞಾನದೊಳಗೆ ತಿಳಿದಿರ್ತಿದೆ. ಈ ಪ್ರಕಾರ ತಿಳ್ಕೊಂಡು ಕಾದ ನೋಡೋರು ಯಾರಿದ್ರು ಅವರು ಪುನಃ ಧರ್ಮದ ಅಂಗೀಕಾರ ಕೆಲವರು ಮಾಡಿದ್ದಿರ್ಬೋದು, ಕೆಲವರು ಖೇದಖಿನ್ನಾಗಿದ್ದಿರ್ಬೋದು. ಏನೇನು ಆಗಿದಾರೋ, ಯಾವ್ಯಾವ ಪ್ರಕಾರದ ಪರಿಣಾಮ ಯಾರ್ಯಾರು ಮಾಡಿದರೋ ಅದರ ಅನುರೂಪವಾಗಿ ಅವರವರ ಸಂಸಾರ ಅಥವಾ ಮೋಕ್ಷ ಮಾರ್ಗವನ್ನು ಹಿಡ್ಕೊಂಡಿದ್ದಾರೆ. ಈಗ ನಾವು ಕೂಡ ಸರ್ವಜ್ಞ ಪ್ರಭುವಿನ ವಚನ ಏನು ಹೇಳ್ತಾ ಇದ್ದಾರೆ? ಓರ್ವ ಆತ್ಮ ನಿಜಾತ್ಮ ಜ್ಞಾನ 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 ರೂಪದಿಂದ ಪರಿಣಮನ ಮಾಡುವಂತೆ ಭಾಷಿತ ಯಾವಾಗ ಆಗ್ತಾನೆ, ಆ ಭಾಷಿತ ಆಗುವಂಥ ಆತ್ಮನೇ ಅರ್ಥಾತ್ ತಿಳಿದು ಬರುವಂಥ ಆತ್ಮನೇ ಅರ್ಥಾತ್ ಜ್ಞಾನ ರೂಪ ಮಾತ್ರ ಪರಿಣಮನ ಮಾಡುವಂಥ ಆತ್ಮನೇ ಮೋಕ್ಷದ ಕಾರಣ ಇದ್ದಾನೆ. ಮೋಕ್ಷದ ಕಾರಣ ಯಾರು ನೋಡ್ರಿ? ಸಲ್ಲೇಖನ ತಗೊಳ್ಳೋದಿತ್ತು. ಬಹಳಷ್ಟು ಜೀವರುಗಳಿಗೆ ಕೊನೆಯ ಧ್ಯೇಯ ಇರ್ತಿದೆ ರೀ, ಸಲ್ಲೇಖನ ತಗೊಳ್ಬೇಕು, ಮುನಿ ದೀಕ್ಷಾ ತಗೊಳ್ಬೇಕು, ಏನೇನರೇ ಇರ್ತಿದೆ, ಸಮಾಧಿ ಮರಣದಿಂದ ದೇಹ ಬಿಡಬೇಕು, ಇವು ಏನೇನರೇ ಇರ್ತವ್ರಿ. ಸಲ್ಲೇಖನ ತಗೊಳ್ಳೋದಿತ್ತು ಅಂತಂದ್ರೆ ಸಲ್ಲೇಖನ ಯಾವುದರ ಬಗ್ಗೆ ತಗೊಳ್ಳೋದ? ಬರೇ ಆಹಾರ ತ್ಯಾಗದ ಹೆಸರು ಸಲ್ಲೇಖನ ಅಲ್ಲ, ವಿಷಯ ಕಷಾಯಾಹಾರೋ, ವಿಷಯದ ತ್ಯಾಗ ಆಗ್ಬೇಕು, ಕಷಾಯದ ತ್ಯಾಗ ಆಗ್ಬೇಕು, ಆಹಾರದ ತ್ಯಾಗ ಇಲ್ದಿದ್ರ ಅದಕ್ಕೆ ಸಲ್ಲೇಖನ ಅನ್ನೋದನ್ನೇ ಇಲ್ರಿ. ಅದರ ಸಲುವಾಗಿ ಈಗ ಬುದ್ಧಿ ಜ್ಞಾನ ಸ್ಥಿಮಿತ ಇರುವ ವೇಳೆದೊಳಗ ಯಾವ ರೀತಿ ವಸ್ತು ಸ್ವರೂಪ, ಧರ್ಮದ ಸ್ವರೂಪ, ಮೋಕ್ಷ ಮಾರ್ಗದ ಸ್ವರೂಪ ಅಥವಾ ಮನುಷ್ಯ ಜನ್ಮದ ಸಾರ್ಥಕತೆ ಯಾವ ರೀತಿಯಿಂದ ಆಗಬಹುದಾಗಿದೆಯೋ ಅದರದ ಖಚಿತವಾದಂಥ ನಿರ್ಣಯ ಮಾಡೋದ್ರಿ. ಆ ನಿರ್ಣಯದ ಅನುಸಾರ ಈ ಸಮಯದಿಂದ ಪರಿಣಮನ ಮಾಡೋದು. ಸಮಾಧಿಮಯ ಜೀವನ ಯಾರದ್ದಿದೆಯೋ ವಿಷಯ ಕಷಾಯಗಳ ಕುರಿತಾಗಿ ಮತ್ತು ಆಹಾರದ ಕುರಿತಾಗಿ ಅಪನತ್ವ, ಆಸಕ್ತಿ, ವಿಪರೀತ ಮನ್ನಣೆ ಈ ಸಮಯದಿಂದ ಬಿಟ್ಟು ಹೋಗ್ಲಿಕ್ಕೆ ಆರಂಭ ಆಯಿತು ಅಂತಂದ್ರೆ ಸಮಾಧಿ ಜೀವನ ಎಷ್ಟು ದೀರ್ಘಕಾಲ ನಾವು ಜೀವಿಸ್ತೇವೆಯೋ ಅಷ್ಟು ಸಮಾಧಿ ಮರಣ ಆಗೋದಿದೆ, ಸುಲಭ ಆಗೋದಿದೆ.
ನಿಜವಾಗಿ ಸಮಾಧಿ ಆಗೋದಿದೆ ರೀ. ಜೀವನದೊಳಗೆ ಸಮಾಧಿಯ ಅಭ್ಯಾಸ ಇಲ್ಲ ಅಂತಂದ್ರೆ ಮರಣ ಸಮಾಧಿ ಪೂರ್ವಕ ಆಗೋದಿಲ್ಲ. ಸಮಾಧಿ ಅರ್ಥಾತ್ ಬುದ್ಧಿಯೊಳಗೆ ಸಾಮ್ಯತೆ. ಯಾವುದರ ಕುರಿತು ಸಾಮ್ಯತೆ? ಜೀವಂತ ಇದ್ರೂ ಯಾವ ಲಾಭ ಅನಿಸೋದಿಲ್ಲ, ಸತ್ತು ಹೋಗೋದಾ ಅಂತಂದ್ರೆ ಯಾವ ಹಾನಿ ಅನಿಸೋದಿಲ್ಲ. ದೇಹದ ಬದಲಾವಣೆ ಇದು ದೇಹ ಧಾರಣ ಮಾಡಿರುವಂಥವನಿಗೆ ಮಾಡಲೇಬೇಕಾಗೋದ್ರೆ ದೇಹವನ್ನು ಬದಲಾಯಿಸಲೇಬೇಕಾಗೋದು. ಆದರೆ ದೇಹವನ್ನು ಬದಲಾಯಿಸುವ ಸಮಯದೊಳಗ ಆತ್ಮ ಸ್ವಭಾವದ ಮುಖ್ಯತೆಯಿಂದ ನಾನು ಬರೇ ಜ್ಞಾನ ರೂಪದಿಂದ ಪರಿಣಮನ ಮಾಡುವಂಥ ಆತ್ಮ ಇದ್ದೇನೆ. ಈ ಸ್ವೀಕೃತಿಯ ಪೂರ್ವಕ ಒಂದು ವೇಳೆ ದೇಹ ಬಿಟ್ಟು ಹೋಯಿತು ಅಂತಂದ್ರೆ ಮುಂದಿನ ಭಾವದೊಳಗ ಸಾಕ್ಷಾತ್ ಸಮ್ಯಕ್ ದರ್ಶನ ಅಥವಾ ರತ್ನತ್ರಯವನ್ನು ಪ್ರಾಪ್ತ ಮಾಡಿಕೊಂಡ ನಾವು ಮೋಕ್ಷ ನಗರಿಯನ್ನು ತಲುಪುವ ಮಾರ್ಗದೊಳಗ ಸಾಗಬಹುದಾಗಿದೆ. ಈ ಭವ ಪರಾವರ್ತನೆ ಏನಿದೆ, ಭವದ ಬದಲಾವಣೆ ಏನಿದೆ, ಇದು ನಿಶ್ಚಿತವಾಗಿ ಆಗೋದು. ಅದರ ಸಲುವಾಗಿ ವಿಚಾರ ಮಾಡೋದು ಅವಶ್ಯಕ ಇಲ್ಲ, ಚಿಂತೆ ಮಾಡೋದು ಅವಶ್ಯಕ ಇಲ್ಲ. ದುಃಖಿ ಆಗೋದು, ಖೇದಕ್ಕಿನ್ನ ಆಗೋದಂತೂ ಸರ್ವಥಾ ಯೋಗ್ಯ ಇಲ್ಲ. ಸಮಾಧಿ ಮರಣ ಮಾಡೋದಿತ್ತು ಅಂತಂದ್ರೆ ಬಟ್ಟೆ ಕಳಿಸೋದು ಮುಖ್ಯ ಅಲ್ಲ, ಪಿಚ್ಚಿ ಕಮಂಡಲು ಧಾರಣ ಮಾಡೋದು ಮುಖ್ಯ ಅಲ್ಲ, ಅದಕ್ಕಿಂತ ಮುಖ್ಯ ಆಹಾರ ಬಿಡೋದು ಅಲ್ಲ. ಆಹಾರ ಬಿಡೋದು ಮುಖ್ಯ ಅಲ್ಲ. ಮಧ್ಯಾಹ್ನನೂ ಹೇಳಿದ್ದಿತ್ತು, ಆಹಾರ ಅಂತೂ ಕರ್ಮವಶಾತ್ ಅನಂತ ಕಾಲದೊಳಗ ಅಸಂಖ್ಯ ಸಾಗರೋಪಮ ವರ್ಷಗಳವರೆಗೆ ಆಹಾರ ಬಿಟ್ಟಿದ್ದೀರಿ. ಅದರೊಳಗೆ ಯಾವ ವಿಶೇಷತೆ ಇಲ್ಲ. ವಿಷಯ ಇಚ್ಛೆ ಮತ್ತು ಕಷಾಯದ ಭಾವಗಳ ದಿನಕ್ಕೆ ನಮ್ಮ ಕಮ್ಮಿ ಆಗಬೇಕು. ನಿರ್ದಿಷ್ಟವಾದಂಥ ಒಂದು ವಯೋಮಿತಿಗೆ ತಲುಪಿದ ನಂತರ ಯಾಕಾಗಲ್ತು, ಅವು ಕ್ರಮದಿಂದ ಕಮ್ಮಿ ಆಗಬೇಕು. ಅವು ಕಮ್ಮಿ ಆಗಲಿಲ್ಲ ಅಂತಂದ್ರೆ ಮನುಷ್ಯ ಜೀವನದ ಸಾರ್ಥಕತೆ ಸ್ವಲ್ಪ ಮಾತ್ರ ಕೂಡ ಇಲ್ಲ. ಸಾಯುವವರೆಗೆ ಆಯು ಎಷ್ಟು ಕಮ್ಮಿ ಆಗ್ತಾ ಹೋಗ್ತಿದೆ, ಕ್ಷೀಣಿಸ್ತಾ ಹೋಗ್ತಿದೆ, ಅಷ್ಟು ಆಶೆ ಬೆಳೀತಾ ಹೋಯಿತು ಅಂತಂದ್ರೆ ಮನುಷ್ಯ ಜೀವನದಿಂದ ಏನೂ ಲಾಭ ಆಗಲಿಲ್ಲ. ನೋಡ್ರಿ, ಅನುಕೂಲತೆ ಇರೋದು, ಧನಾದಿಗಳು ಬರೋ ಅವು ಪುಣ್ಯದಿಂದ ಬರ್ತಾವ್ರಿ. ಆದ್ರೆ ಅದರ ಜೊತೆಗೆ ಮಮತೆ ಮಾಡೋದಂತಂದ್ರೆ ಆ ಪುಣ್ಯದ ವಶ ಆದ ಹಾಗೆ ಆಯ್ತು ರೀ. ಆ ಪುಣ್ಯದ ಆಜ್ಞೆಯನ್ನು ಮನ್ನಿಸಿದ ಹಾಗೆ ಆಯ್ತು. ಆ ಪುಣ್ಯದ ಸೇವಕ ವೃತ್ತಿಯನ್ನು ಸ್ವೀಕಾರ ಮಾಡಿದ ಹಾಗೆ ಆಯ್ತು. ಅದಕ್ಕೆ ತಮಗೆ ಹೇಳೋದು, ನನಗೆ ಹೇಳ್ಕೊಳ್ಳೋದು ನನಗೆ ನಾನು ಹೇಳ್ಕೊಳ್ತಾ ಇದ್ದೇನೆ, ತಮಗೂ ಹೇಳ್ತಾ ಇದ್ದೇನೆ. ಪುಣ್ಯದ ಮಾಲೀಕ ಆಗಬೇಕೇ ವಿನಃ ಪುಣ್ಯದ ಸೇವಕ ಆಗಬಾರ್ದ್ರಿ. ಪುಣ್ಯದ ಮಾಲೀಕ ಆಗೋದ ಅರ್ಥಾತ್ ಪುಣ್ಯದಿಂದ ಯಾವುದು ಪ್ರಾಪ್ತ ಇದೆಯೋ ಅದನ್ನು ಆನಂದದಿಂದ ದಾನಾದಿಗಳನ್ನು ಕೊಡೋದು, ಭೋಗಿಸೋದರೆ. ಕಾರ್ತಿಕೇಯನು ಪ್ರೇಕ್ಷೆದೊಳಗೆ ಹೇಳಿದಾರೆ, ನಿನಗೆ ದಾನ ಕೊಡುವ ಧೈರ್ಯ ಇಲ್ಲ ಅಂತಂದ್ರೆ ಭೋಗಿಸರೇ ಭೋಗಿಸನಿ, ಭೋಗಿಸರೇ ಭೋಗಿಸನಿ. ಭೋಗಿಸುವುದರ ಪ್ರೇರಣೆ ಕೊಟ್ಟಿದ್ದರು ಹೀಗೆ ಅರ್ಥ ಅಲ್ಲ. ಆದ್ರೆ ಆ ಧನದ ಮೇಲಿನ ಮೋಹವನ್ನು ಕಮ್ಮಿ ಮಾಡುವ ಉಪಾಯ ಹೇಳಿದಾರ್ರಿ. ದಿನ ಕಳೆದ ಹಾಗೆ ನಮಗೆ ಹೀನ ವಸ್ತುವಿನ ಜೊತೆಗೆ ಬಾಳುವ ರೂಢಿ ಆಗ್ತಿದೆ ರೀ. ನಮಗೆ ಯಾತಕ್ಕೆ ಬೇಕಿನ್ನ ಈ ಪ್ರಕಾರನೂ ಒಂದು ಆಗ್ತಿದೆ ನೋಡ್ರಿ. ದಾನಕ್ಕೆ ದುಡ್ಡು ನಮ್ಮ ವಿನಿಯೋಗ ಆಗಬೇಕಾಗಿತ್ತು ಅಂತಂದ್ರೆ ಸ್ವಯಂ ನಮ್ಮದು ಆ ಪ್ರಕಾರದ ಬರೇ ಭಾವ ವಿಶೇಷ ಇದ್ರೆ ನಡೆಯುವುದಿಲ್ಲ. ಆ ಪ್ರಕಾರ ನಮ್ಮ ಪುಣ್ಯದನ್ನು ಆ ಪ್ರಕಾರದ ವಿಶೇಷತೆ ಬೇಕ್ರಿ. ಪುಣ್ಯದಿಂದ ಪ್ರಾಪ್ತವಾದಂಥ ಧನ ವಕೀಲನಿಗೆ ಹೋಗೋದು, ಅಥವಾ ಡಾಕ್ಟರಿಗೆ ಹೋಗೋದು, ಅಥವಾ ಗ್ರಂಥ ಪ್ರಕಾಶನಕ್ಕೆ ಹೋಗೋದು, ಅಥವಾ ಮಂದಿರ ಪ್ರತಿಷ್ಠಾ ಇದಕ್ಕೆ ಹೋಗೋದು, ಅಥವಾ ಧಾರ್ಮಿಕ ಶಿಕ್ಷಣಗಳನ್ನು ಕಲಿಸುವಂಥ ವಿದ್ಯಾರ್ಥಿಗಳಿಗೆ ವಿನಿಯೋಗ ಮಾಡೋದು, ಅದು ನಮ್ಮ ಅಧೀನಿಲ್ಲ. ಅದು ಆ ಧನ ಯಾವ ಪುಣ್ಯದಿಂದ ಬಂದಿದೆನ ಆ ಪುಣ್ಯದೊಳಗೆ ಆ ಪ್ರಕಾರದ ಜಾತಿ ಇರ್ತಿದೆ. ತಿಳಿತೇನ್ರಿ? ಆ ಪ್ರಕಾರದ ಜಾತಿ ಇರುವುದರಿಂದ ನಾವೇನೇ ನಾಳೆ ಒಂದು 50,000 ದಾನ ಕೊಟ್ಟರೆ ಆಯ್ತು ಅಂಥೇಳಿ ವಿಚಾರ ಮಾಡಿರ್ತೇವೆ. ಆಗ 1,00,000 ರೂಪಾಯಿ ಹೋದ ಕೂಡಲೇ ಕಟ್ಟುವಂಥದ್ದು ಆಸ್ಪತ್ರೆಯೊಳಗೆ ನಮ್ಮದು ಪ್ರವೇಶ ಆಗ್ತಿದೆ. ಯಾರನ್ನಾದರೂ ಕರ್ಕೊಂಡ್ರಿ, ಯಾರದಾದರೂ ಪೇಷಂಟ್ ತಗೊಂಡು ಅರ್ಥಾತ್ ರೋಗಿಯನ್ನು ಕರ್ಕೊಂಡು ಇಟ್ಟಿದ್ದೇವೆ 50,000, ಆದರೆ ಇನ್ನು 50,000 ಜೋಡಿಸಲೇಬೇಕಾದಂಥ ಪ್ರಮೇಯ. ಅವರು ಒಳಗೆ ಕರ್ಕೊಳ್ಳೋದನ್ನ 1,00,000 ಕಟ್ಟ್ರೆ ಅಂತ ಹೇಳ್ತಾರೆ. ಆ ದುಡ್ಡಿನ ಯೋಗ್ಯತೆ ಅಲ್ಲೇ ಹೋಗೋದಿರ್ತಿದೆ ರೀ. ಭಲೆ ಪುಣ್ಯದಿಂದ ಧನ ಬಂದದ್ದೇ ಇದೆ, ಆದರೆ ನಿಮ್ಮ ಇಚ್ಛೆಯ ಪ್ರಕಾರ ಆ ಧನದ ಖರ್ಚು ಆಗೋದಿಲ್ಲ ರೀ.
ಅಂದ್ರನ ಪುಣ್ಯದ ಮಾಲೀಕ ನೀವಲ್ಲ. ಹಾಗಾದ್ರೆ ಈಗ ನೀವು ಹೇಳಿದ್ರಿ ಪುಣ್ಯದ ಮಾಲೀಕ ಆಗು, ಸೇವಕ ಆಗಬೇಡ ಅಂಥೇಳಿ. ಪುಣ್ಯದ ಮಾಲೀಕ ಆಗೋದು ಅರ್ಥಾತ್ ಅದರ ಮೇಲೆ ವಿಶ್ವಾಸ ಇಡುವುದಿಲ್ಲ. ಪುಣ್ಯದ ಮಾಲೀಕ ಆಗೋದು ಅರ್ಥಾತ್ ಪುಣ್ಯ ಯಾವ ಶುಭ ಭಾವದಿಂದ ಆದದ್ದಿದೆಯೋ ಆ ಶುಭ ಭಾವವನ್ನು ಕೂಡ ದಾಂಟಿ ಶುದ್ಧ ಸ್ವಭಾವದ ಕಡೆಗೆ ಹೋಗುವ ಉದ್ಯಮ ಮಾಡುವುದ್ರಿ. ಇನ್ನು ವ್ಯವಹಾರದಿಂದ ಪುಣ್ಯದ ಮಾಲೀಕ ಆಗೋದು ಅರ್ಥಾತ್ ಮನಸೋಕ್ತವಾಗಿ ದಾನ ಕೊಡ್ಬೇಕಂತ ಹೇಳಿ ಅಂದ್ರೆ ಭಾವ ಬಂತು ಅಂತಂದ್ರೆ ಕೊಡ್ಬೇಕು. ಗ್ರಂಥಗಳ ವಿತರಣೆ ಮಾಡಬೇಕು. ಓದುವ ಸಲುವಾಗಿ, ತಿಳಿಸಿಕೊಡುವ ಸಲುವಾಗಿ ಪ್ರಯತ್ನ ಮಾಡಬೇಕು. ಬರ್ರಿ ನಿಮಗೆ ಓದಿ ಹೇಳ್ತೇನೋ, ತಿಳಿಸಿಕೊಡ್ತೇನೋ, ಚರ್ಚೆ ಮಾಡೋನು, 8 ದಿವಸ ನಿಮ್ಮ ಮನೆಯಲ್ಲಿ ಕೂಡೋನು, ಬೇಕಾದ್ರೆ ನಮ್ಮ ಮನೆಗೆ ಬರ್ರಿ ಅಂಥೇಳಿ ಈ ಪ್ರಕಾರ ಯಾವ ಪ್ರಕಾರ ಸಾಧ್ಯ ಇದೆಯೋ ತನ್ನಲ್ಲೇ ಜ್ಞಾನಾರ್ಜನೆ ಆಗಬೇಕು, ಇನ್ನೊಬ್ಬರಿಗೆ ಜ್ಞಾನಾರ್ಜನೆಗೆ ನಿಮಿತ್ತ ಆಗಬೇಕು. ಅದರ ಹೆಸರು ವ್ಯವಹಾರದಿಂದ ಪುಣ್ಯದ ಮಾಲೀಕ ಆಗುತ್ತಿದ್ದೀರಿ. ಇವೆಲ್ಲ ನಡೀತಾವ ಅಥವಾ ಇಲ್ರಿ? 4 ಜನ ಸಾಧರ್ಮಿಗಳನ್ನು ಒಬ್ಬ ಅಡಿಗೆವನಿಡುವುದ, ಒಂದು 10 ಜನ ಸಾಧರ್ಮಿಗಳು ಮನೆಯಲ್ಲಿ 10 ಜನ ಅಲ್ಲಿ 20 ಜನ ಗೆಸ್ಟ್ ಬಂದ್ರೂ ಸಂಭಾಳಿಸ್ತೇವ್ರಿ. 10 ಜನ ಸಾಧರ್ಮಿಗಳನ್ನ ಸಂಭಾಳಿಸ್ಲಿಕ್ಕೆ ಆಗೋದಿಲ್ರಿ. ಅಂದ್ರೆ ಪುಣ್ಯದ ಉಪಯೋಗ ಹೇಗೆ ಮಾಡ್ಕೊಳ್ಳೋದ ಅದಕ್ಕೂ ಕೂಡ ಧರ್ಮಜ್ಞಾನನೇ ಬೇಕ್ರಿ. ತತ್ವಜ್ಞಾನದ ಮೂಲಕನ ಪುಣ್ಯದ ಉಪಯೋಗನೂ ಆಗ್ತಿದೆ, ಪುಣ್ಯದ ಬಂಧನೂ ಆಗ್ತಿದೆ, ಪುಣ್ಯದ ನಿರರ್ಥಕತೆನೂ ಆಗ್ತಿದೆ. ಆ ಪುಣ್ಯದೊಳಗೆ ವಾಸ್ತವಿಕ ಧರ್ಮ ಕೂಡ ಎದ್ದು ನಿಲ್ಲುತ್ತಿದೆ. ತತ್ವಾಭ್ಯಾಸ ಆಗಮದ ಅಭ್ಯಾಸದ ವಿನಃ ಪುಣ್ಯದ ಉಪಯೋಗ ಹೇಗೆ ಮಾಡಬೇಕು ಅನ್ನೋದು ಕೂಡ ನಮಗೆ ಬರುವುದಿಲ್ಲ. ಪುಣ್ಯದ ಸೇವಕ ವೃತ್ತಿಯನ್ನು ಸ್ವೀಕಾರ ಮಾಡಿದೆವು. ಧನದ ಸಲುವಾಗಿ, ಆಸ್ತಿಯ ಸಲುವಾಗಿ ಅಪರಿಮಿತ ಮೋಹದೊಳಗನ ನಿರಂತರ ಮೋಹದ ವೃದ್ಧಿ ಆಗ್ತಾನ ನಮ್ಮ ಜೀವನ ಪೂರ್ಣ ಆಯಿತು ಅಂತಂದ್ರೆ ಅನಂತ ಕಾಲದೊಳಗೆ ಇಂಥ ಪುಣ್ಯಮಯ ಸಾಮಗ್ರಿ ಕೂಡ ದೊರಕೋದಿಲ್ರಿ. ಧರ್ಮದಂತೂ ಮಾತನೇ ಇಲ್ಲ, ಹೆಸರೇ ಎತ್ತೋದಿಲ್ರಿ ಅಲ್ಲಿ. ಆದರೆ ಇಂಥ ಪುಣ್ಯಮಯ ಸಾಮಗ್ರಿ ಕೂಡ ದೊರಕೋದಿಲ್ಲ. ಮಧ್ಯಾಹ್ನ ಹೇಳಿದ್ದಿತ್ತು, ನರಕದೊಳಗೆ 10,000ದಿಂದ ಹಿಡಿದು 33 ಸಾಗರೋಪಮದವರೆಗೆ ಒಂದು ಕಣ ಆಹಾರ ಇಲ್ಲ, ಒಂದು ಸಮಯ ಸಾತಾಗ್ತುವುದೇ ಇಲ್ಲ. ಹಾಗಾದ್ರೆ ಇದು ಯಾವುದರ ಫಲದಿಂದ? ಇದು ಈ ಪುಣ್ಯದ ಫಲವನ್ನು ಅಂಟಿಕೊಂಡು ಕೂತಿರುವುದರ ಫಲಸ್ವರೂಪವಾಗಿ ಹಾಗೆ ಆಗ್ತಿದೆ. ಅರೆ ಆಗಮದ ದೃಷ್ಟಾಂತ ಇದೆಯಲ್ಲ, ಬ್ರಹ್ಮದತ್ತ ಚಕ್ರವರ್ತಿ ಏನು ಮಾಡಿದ್ರಿ? ಭೋಗವನ್ನು ಬಿಡಲೇ ಇಲ್ಲ ಅಂಥೇಳಿ ಭೋಗ ಅವನನ್ನು ಎಂಥಲ್ಲೇ ಒಯ್ದು ಎಸೀತ್ರಿ. ಭೋಗದ ಸಲುವಾಗಿ ಏನೂ ಪಾಪ ಮಾಡಿರಲಿಲ್ಲರಿ ಅವ. ಇನ್ನು ಇದಕ್ಕೆ ವಿರುದ್ಧವಾಗಿ ಸತ್ಯಂಧರನ ಜೀವನ ಇದೆಯಲ್ಲ, ಆ ಸತ್ಯಂಧರ ಏನು ಮಾಡಿದ? ಭೋಗಾಸಕ್ತ ಆದ, ಅದರ ಒಳಗಿನ ಧರ್ಮವನ್ನು ಸಾಯಿಬಿಡ್ಲಿಲ್ರಿ ಅವ ಅಂಥೇಳಿ ಯುದ್ಧರಂಗದೊಳಗೆ ಮರಣ ಹೊಂದಿದ್ರೂ ಕೂಡ ಅವನಿಗೆ ಸಮಾಧಿ ಮರಣ ಆಯಿತು. ಅವನು ಸ್ವರ್ಗಕ್ಕೆ ಹೊರಟು ಹೋದ. ಒಂದು ಮಾತು, ಒಂದು ವೇಳೆ ಅಪಾತ್ರ ಇರ್ತಿತ್ತ ಅಂತಂದ್ರೆ ತದ್ಭವ ಮೋಕ್ಷಗಾಮಿಯ ಜನ್ಮ ಅವನಿಂದ ಆಗ್ತಿರ್ಲಿಲ್ರಿ. ಜೀವಂಧರ ಕುಮಾರನ ಜನ್ಮ ಅವನಿಂದ ಆಗಬೇಕಾದ್ರೆ ಅವನಲ್ಲೇ ಏನಿಲ್ಲೇನ್ರಿ? ಯೋಗ್ಯತೆ ಇತ್ತು ಅಥವಾ ಇಲ್ಲ? ಬಾಹ್ಯವನ್ನು ನಾವು ನೋಡಿದೇವ್ರಿ. ವಿಜಯಾರಾಣಿಯಲ್ಲಿ ಆಸಕ್ತ ಆದ, ಆ ರಾಜ್ಯದ ಕಾರ್ಯಭಾರವನ್ನೆಲ್ಲ ಕಾಷ್ಠಾಂಗಾರನಿಗೆ ಒಪ್ಪಿಸಿದ. ಇದೆಲ್ಲ ಬಾಹ್ಯದ ಕಥೆ ನೋಡ್ತೇವ್ರಿ. ಆದರೆ ಅಂತರಂಗದೊಳಗೆ ಜೀವಂತ ಇತ್ತಲ್ಲ ಧರ್ಮ, ಅದು ನಮಗೆ ಕಾಣಿಸುತ್ತಿಲ್ಲ. ಅದಕ್ಕೆ ಧರ್ಮವನ್ನು ಸಾಯಿಸಿ ಭೋಗಿಸಿದೆ ಅಂತಂದ್ರೆ ಅನಂತ ಕಾಲದೊಳಗೆ ನಿನಗೆ ಭೋಗ ಕೂಡ ಸಿಗುವುದಿಲ್ಲ. ಮತ್ತು ಧರ್ಮವನ್ನು ಜೀವಂತ ಇಟ್ಟು ಧರ್ಮದ ಸಂರಕ್ಷಣೆ ಮಾಡಿ ಭೋಗಿಸಿದೆ ಅಂದ್ರೆ ಪುಣ್ಯದ ಉಪಯೋಗನೂ ಆಯಿತು. ಮತ್ತು ಆ ಧರ್ಮ ಸುರಕ್ಷತೆ ಇರುವುದರಿಂದ ಯಾವಾಗ ಬೇಕಾದೊಳಗೆ ಯಾವ ಪ್ರಕಾರ ಡೆಪಾಸಿಟ್ ರೂಪದಿಂದ ಇರ್ತಾವಲ್ಲ ನಮ್ಮ ದುಡ್ಡ, ಅವು ಯಾವಾಗ ಬೇಕಾದ ಹಾಗೆ ಪ್ರಸಂಗ ಬಂದ ಮೇಲೆ ತಕ್ಷಣ ತೆಗೆದು ಬಿಡ್ತೇವ್ರಿ ನಿರ್ಭಯರಾಗಿ. ಹಾಗೆ ಅದು ಧರ್ಮ ಒಳಗಡೆ ಜೀವಂತ ಇತ್ತು ಅಂತಂದ್ರೆ ಪ್ರಸಂಗ ಅವನಿಗೆ ಬಂತಲ್ಲ. ಆ ಕಾಷ್ಠಾಂಗಾರನ ವಿರೋಧ ಮಾಡಿದ, ಆ ವೇಳೆದೊಳಗೆ ಯುದ್ಧ ಮಾಡುವ ಸಮಯದೊಳಗ ಆ ಯಾವುದು ಜೀವಂತ ಇತ್ತು ಧರ್ಮ ಅದನ್ನು ಹೊರಗೆ ತೆಗೆದರೆ ಏನು ಮಾಡಿದ? ಉಪಯೋಗವನ್ನು ಅದರಲ್ಲೇ ತೊಡಗಿಸಿದರೆ. ಅರೆ ಭೋಗದಿಂದ ಒಂದು ಸಮಯದೊಳಗೆ ಯುದ್ಧ ರಂಗದಲ್ಲಿ ಇಳಿದಿರುವಂಥ ಮಹಾಪುರುಷ ಧರ್ಮದೊಳಗೆ ಹೊರಟು ಹೋದಂತಂದ್ರೆ ಇದೇನು ಸಾಮಾನ್ಯ ಮಾತಿದೆ? ಅದರ ಸಲುವಾಗಿ ಒಳಗಡೆ ಹೇಗೆ ಇರಬಹುದು ಅವನ ಅಂತರಂಗ ಪರಿಣತಿ ಯೋಚನೆ ಮಾಡೋದ್ರಿ. ರತ್ನಾಕರವರ್ಣಿ ಭರತೇಶನ ಸಲುವಾಗಿ ಏನು ಹೇಳಿದ? ಮುರಿದು ಕಣ್ಣಿಟ್ಟರೆ ಕ್ಷಣದಲ್ಲಿ ಮುಕ್ತಿಯ ಕಾಂಬ. ಮುರಿದು ಕಣ್ಣಿಟ್ಟರೆ ಈ ಕಡೆ ನೋಡೋದನ್ನು ಬಿಟ್ಟು ಆ ಕಡೆ ನೋಡ್ಲಿಕ್ಕೆ ಶುರು ಮಾಡಿದ ಅಂತಂದ್ರೆ ಒಂದು ಕ್ಷಣದೊಳಗೆ ಮೋಕ್ಷದ ಕಂಬನ ಇದೆ ನಾವು.
ಮೋಕ್ಷದ ಕಾಂಬ. ಮುರಿದು ಕಣ್ಣಿಟ್ಟರೆ ಬರೀ ದೃಷ್ಟಿಯ ಪರಿವರ್ತನೆ, ಅದರ ದೃಷ್ಟಿಯ ವಿಷಯ ಗೊತ್ತಬೇಕಲ್ಲ. ಆ ವಿಷಯದ ಪರಿಚಯ ಇತ್ತು ಅಂತಂದ್ರೆ ಈ ಕಡೆ ನೋಡೋದನ್ನು ಬಿಟ್ಟು ಈ ಕಡೆ ನೋಡ್ತಾನ್ರಿ. ವಿಷಯದಿಂದ ವಿಮುಖಾಗಿ ಆ ಅಮೃತಮಯ ಆತ್ಮಸ್ವರೂಪದೊಳಗೆ ಹೊರಟು ಹೋಗ್ತಾನ್ರಿ. ಜೀವದ ಕೈಯೊಳಗೆ ಈ ಮನುಷ್ಯಗತಿಯಲ್ಲಿ ಬಂದಿರೋ ವೇಳೆದೊಳಗೆ ಎಲ್ಲ ಮಾಡಲಿಕ್ಕೆ ಬರ್ತಿದ್ದೀರಿ. ಏನು ಮಾಡಲಿಕ್ಕೆ ಬರ್ತಿದೆ? ತಿರಿಯಂಚಾಗಲಿಕ್ಕೆ ಬರ್ತಿದೆ, ಮನುಷ್ಯ ಆಗಲಿಕ್ಕೆ ಬರ್ತಿದೆ, ದೇವಾಗಲಿಕ್ಕೆ ಬರ್ತಿದೆ, ನಾರಕಿ ಆಗಲಿಕ್ಕೆ ಬರ್ತಿದೆ, ಮೋಕ್ಷಕ್ಕೆ ಹೋಗ್ಲಿಕ್ಕೂ ಬರ್ತಿದ್ದೀರಿ. 5 ಪ್ರಕಾರದ ಮಾರ್ಗ, 4 ಗತಿಗಂತೂ ಹೋಗಬಹುದು. ಅರೆ ಸ್ವರ್ಗದ ದೇವನಿಗೆ 4 ಗತಿಗೆ ಹೋಗುವ ವ್ಯವಸ್ಥೆ ಇಲ್ರಿ. ದೇವಿದ್ದಾವ ದೇವಾಗುವುದಿಲ್ಲ, ಮೃತನಾಗಿ ದೇವಿದ್ದಾವ ನರಕಕ್ಕೆ ಹೋಗುವುದಿಲ್ಲ. ಉಳಿದು 2 ಗತಿರಿ. ಮೋಕ್ಷಕ್ಕಂತೂ ಬೇರೆ ಯಾರು ಹೋಗೋದನ್ನೇ ಇಲ್ಲ. ತಿರಿಯಂಚು ಹೋಗೋದಿಲ್ಲ, ದೇವ ಹೋಗೋದಿಲ್ಲ, ನಾರಕಿ ಹೋಗೋದಿಲ್ಲ. ಮೋಕ್ಷಕ್ಕೆ ಹೋಗುವ ಅಧಿಕಾರ ಜೀವನಿಗೆ ಮಾತ್ರ. ಅಲ್ಲಿ ನಮಗೆ ಎಷ್ಟು ಉತ್ಸಾಹ ಬರಬೇಕ್ರಿ. ಅರೆ ಸ್ವರ್ಗದ ದೇವಗಳಿಗೆ, ರುದ್ರಿಧಾರಿ ದೇವಗಳಿಗೆ ಇಲ್ಲದೆ ಇರುವಂಥ ಅವಕಾಶ ನನಗಿದೆ. ಈ ಭವದಿಂದ ಮೋಕ್ಷಕ್ಕೆ ಹೋಗ್ಬೋದು ಯಾರು? ನಾವು ಸ್ತ್ರೀಯರು ಮೋಕ್ಷಕ್ಕೆ ಹೋಗ್ಬೋದು. ಅರೆ ಒಂದು ಸಮಯದೊಳಗೆ ಮುಕ್ತ ಸ್ವರೂಪಿ ಆತ್ಮನ ಅನುಭವ ಆಗೋದೇನಿಲ್ಲ. ಮುಕ್ತ ಸ್ವರೂಪಿ ಆತ್ಮನ ಅನುಭವ. ಇಲ್ಲಿ ಕುಂದರ ಸಮಯ ಸಾರದ ಬಗ್ಗೆ ಜ್ಞಾನಿ, ಕೆಲವು ತರ್ಕಜ್ಞಾನಿಗಳ ತರ್ಕ ಮಾಡ್ತಾರೆ. ಇವರ ಸಾಕ್ಷಾತ್ ಕೇವಲಿಯಂತೂ ಇಲ್ಲ, ಇವರ ಅವಧಿಜ್ಞಾನಿನೂ ಇಲ್ಲ. ಹಾಗಾದ್ರೆ ಆತ್ಮನ ಸೂಕ್ಷ್ಮ ಸ್ವರೂಪವನ್ನು ಹೇಗೆ ಹೇಳ್ತಾರೆ ಇವರು? ಕೇವಲ ಜ್ಞಾನ ಅಂತೂ ಇಲ್ಲ. ಕುಂದರಿಗೆ ಕೇವಲ ಜ್ಞಾನ ಇತ್ತೇನ್ರಿ? ಇಲ್ಲ. ಕೇವಲ ಜ್ಞಾನಿ ಅಲ್ಲ, ಸೂಕ್ಷ್ಮ ತತ್ವವನ್ನು ತಿಳಿಯುವ ಸಲುವಾಗಿ ಅವ್ರ ಹತ್ರ ಅವಧಿಜ್ಞಾನನೂ ಇಲ್ಲ. ಹಾಗಾದ್ರೆ ಅಂತರಂಗದ ಪರಿಣಾಮಗಳ ಅಷ್ಟೊಂದು ಸ್ಪಷ್ಟತೆಯನ್ನು ಯಾವ ಜ್ಞಾನದಿಂದ ಹೇಳ್ತಾರೋ? ಅದಕ್ಕೆ ಉತ್ತರ ಹೇಳ್ತಾರೆ ಜ್ಞಾನಿ ಪುರುಷರ. ಕುಂದರ ಹೇಳಿರಲಿಲ್ಲ. ಕುಂದರ ಪ್ರಸ್ತಾಪ ಮಾಡಿರುವಂಥ ವಿಷಯದ ಕುರಿತಾಗಿ ಕೆಲವರದ ತರ್ಕ ಇರ್ತಾರೆ. ಆ ತರ್ಕಕ್ಕೆ ಉತ್ತರವನ್ನು ಕುಂದರ ಭಕ್ತರನ್ನ ಕೊಡ್ತಾರೆ. ಏನು? ಅವರು ಕೇವಲ ಇರಲಿಲ್ಲ, ಆದ್ರೆ ಸರ್ವಜ್ಞ ಇರಲಿಲ್ಲ, ಆದ್ರೆ ಸರ್ವಜ್ಞ ಸ್ವಭಾವದ ಅನುಭೂತಿ ಸಮಯಕ್ಕೆ ಮಾಡ್ತಾ ಇದ್ರಪ್ಪ. ಇದೇನು ಸಾಮಾನ್ಯ ಮಾತಿದ್ದಾರೆ? ಅವರು ಪ್ರತ್ಯಕ್ಷ ಸರ್ವಜ್ಞ ಇರಲಿಲ್ಲ, ಆದರೆ ಸರ್ವಜ್ಞ ಸ್ವಭಾವಿ ಆತ್ಮನ ಸಾನ್ನಿಧ್ಯವನ್ನು ಸಮಯಕ್ಕೆ ಸಾಧಿಸ್ತಾ ಇದ್ದರು. ಅಂದಮೇಲೆ ಅವರಿಗೆ ಪರಿಣಾಮದ ಸೂಕ್ಷ್ಮತೆ, ಪರಿಣಾಮದ ಮಲಿನತೆಯ ಸೂಕ್ಷ್ಮತೆ ಇದೆಲ್ಲ ಅತ್ಯಂತ ಸ್ಪಷ್ಟ. ಎಷ್ಟು ಸ್ಪಷ್ಟ? ಸರ್ವಜ್ಞ ಪ್ರಭುವಿಗೆ ಎಷ್ಟು ಸ್ಪಷ್ಟ ಇರಬೇಕೋ ಅಷ್ಟೇ ಸ್ಪಷ್ಟ. ಯಾಕೆ ಅಂತಂದ್ರೆ ಸರ್ವಜ್ಞರು ಯಾವ ಆತ್ಮನಲ್ಲೇ ಸ್ಥಿರ ಇದ್ದಾರೋ ಅದೇ ಪ್ರಕಾರ ಇವರ ನಿಜಾತ್ಮನಲ್ಲಿ ಸ್ಥಿರತೆಯ ಉದ್ಯಮವನ್ನು ನಿರಂತರ ಮಾಡ್ತಾ ಇದ್ದಾರೆ. ಒಂದು ಸಮಯ ಕೂಡ ಪ್ರಮಾದದಿಂದ ಆ ಉದ್ಯಮದೊಳಗ ಅವರು ವಿಚಲಿತ ಆಗ್ತಾ ಇರಲಿಲ್ಲ. ಪ್ರಮಾದ ಮಾಡ್ತಾನೆ ಇರಲಿಲ್ಲ. ಪ್ರಮಾದ ಅವರ ಜೀವನದೊಳಗೆ ಇಲ್ಲನ ಅಂಥೇಳಿ ಅವರು ಬಂಧದ ಕಾರಣ 4 ಹೇಳಿದ್ದಾರೆ. ಉಮಾಸ್ವಾಮಿ ಆಚಾರ್ಯರು ತತ್ವಾರ್ಥ ಸೂತ್ರದೊಳಗೆ ಬಂಧದ ಕಾರಣ 5 ಹೇಳಿದ್ದಾರೆ. ಆದರೆ ಕುಂದ ದೇವ ಉಮಾಸ್ವಾಮಿ ಆಚಾರ್ಯರ ಗುರುಗಳ್ರಿ. ಅವರು ಕುಂದರ ಪಟ್ಟ ಶಿಷ್ಯ ಉಮಾಸ್ವಾಮಿ ಆಚಾರ್ಯರೇ. ಅವರ 5 ಕಾರಣ ಹೇಳಿದ್ರೆ, ಅವರು 4 ಹೇಳಿದ್ದಾರೆ. ಪ್ರಮಾದ ಹೇಳೇ ಇಲ್ಲ. ಮಿಥ್ಯಾತ್ವ, ಅವಿರತಿ, ಕಷಾಯ, ಯೋಗ 4 ಹೇಳಿದ್ದಾರೆ. ಅಂದ್ರೆ ಅವರ ಜೀವನದೊಳಗೆ ಪ್ರಮಾದ ಇರಲೇ ಇಲ್ಲ. ಎಂದಿಂದ ಇರಲಿಲ್ಲ? ನಮಗೆ ತಿಳಿದ ಮಟ್ಟಿಗೆ, ಆಗಮದ ಆಧಾರದಿಂದ ನಮಗೆ ತಿಳಿದ ಮಟ್ಟಿಗೆ 3 ತಿಂಗಳದ ಮಗು ಇದ್ದಾಗೆಂದು ಇರಲಿಲ್ಲ. ಹೌದೇನಿಲ್ರಿ? ನೀ ಶುದ್ಧ ಇದೆ, ಶುದ್ಧೋಷಿ ಬುದ್ಧೋಷಿ ಹೇಳ್ತಾ ಇದ್ದ ಹಾಗೆ ಅಲ್ಲಿ ಕಥನೆ ಏನು ಬರ್ತಿದೆ ಕುಂದಾದ್ರಿ ದರ್ಶನದೊಳಗ? ಅಲ್ಲ, ಕುಂದು ಜೀವನ ಚರಿತ್ರದೊಳಗ ಪುಂಗಿಯ ನಾದಕ್ಕೆ ನಾಗಸರ್ಪವು, ಪುಂಗಿಯ ನಾದಕ್ಕೆ ನಾಗಸರ್ಪವು ತಲೆ ಅಲ್ಲಾಡಿಸುವಂತೆ ಈ ಮಾತೆಯ ಜೋಗಳನ್ನು ಕೇಳಿ ಆ ಮಗು ಆ ಭಾವದೊಳಗೆ ಒಂದಾಗಿ ಇದು ಅತಿಶಯೋಕ್ತಿ ಅಲ್ವೇ? ಇದು ಬಹಳ ಅಲ್ಪ ಇದೆ ಕಥನ. ತೀರ್ಥಂಕರರಿಗೆ ಮಾತೆಯ ಗರ್ಭದೊಳಗೂ ಕೂಡ ದೇಹದಿಂದ ಭಿನ್ನತೆಯ ಶ್ರದ್ಧೆ ಇರ್ತಿದೆ. ತೀರ್ಥಂಕರರಿಗೆ ಮಾತೆಯ ಗರ್ಭದಲ್ಲಿ ಇರಬೇಕಾಗ್ತಿದೆಯಲ್ಲ, ಆ ಗರ್ಭದಲ್ಲಿ ಇರುವಾಗ ಕೂಡ ದೇಹದಿಂದ ಏಕತ್ವದ ಭಾವ ಅವರಿಗೆ ತಪ್ಪೆ ಕೂಡ ಆಗುವುದಿಲ್ಲ. ತೀರ್ಥಂಕರ ಜೀವನ ವಿಶೇಷತೆ ಮಾತೆಯ ಗರ್ಭದೊಳಗಿರುವಳೆದೊಳಗೆ ಕೂಡ ದೇಹದ ಜೊತೆಗೆ ಏಕತ್ವ ಇರುವುದಿಲ್ಲ.
ಹಾಗಾದ್ರೆ ಆ ಕುಂದರ ಸಾಕ್ಷಾತ್ ತೀರ್ಥಂಕರ ಭಗವಂತರಂಥ ಕಾರ್ಯ ಮಾಡಿದರಂದ ಮೇಲೆ ಅವರಿಗೆ 3 ತಿಂಗಳೊಳಗೆ ಆತ್ಮನ ಅನುಭೂತಿ ಅಥವಾ ಆತ್ಮನ ಕಥೆ ರುಚಿಸ್ತಿತ್ತು ಅಥವಾ ಇಲ್ರಿ, ನೀ ಸಿದ್ಧ ಇದೆ, ನೀ ಬುದ್ಧ ಇದೆ, ನೀ ಸಂಸಾರವಾಯಿಂದ ರಹಿತ ಇದ್ದಿ, ಅದು ಅವರಿಗೆ ರುಚಿಸ್ತಿತ್ತು ಅಥವಾ ಇಲ್ಲ, ತಿಳಿತಿತ್ತು ಅಥವಾ ಇಲ್ಲ. ನಮ್ಮ ಮಕ್ಕಳ ಹಾಗೆ ಅಲ್ಲ, 3 ತಿಂಗಳ ಮಗುವಿಗೆ ನಿಷಿದ್ಧ ಇದೆ ಅಂದ್ರೆ ಗೊತ್ತಾಗ್ತಿದೆ ಅಂತ ನಾವು ಅಂತೇವ್ರಿ. ನಮ್ಮ ಬುದ್ಧಿಯ ಪ್ರದರ್ಶನ ಮಾಡ್ತೇವ್ರಿ. ಅಲ್ಲಿ ಬೆಟ್ಟದ ತರುಲತೆ ಕಲ್ಬಂಡೆಗಳು ಕುಂದರ ಒಂದೊಂದು ಕಥೆಯನ್ನು ಹೇಳುತ್ತಲಿರುವವು, ಅದನ್ನು ಕೇಳುವ ಭವ್ಯರು ಬೇಕೆಂದು ಅನ್ನುವ ಭಜನೆಯ ಸಾಲುಗಳಿಗೆ ಇದೆಲ್ಲ ಕವಿ ಕಲ್ಪನೆ ಇದೆ ಅಂಥೇಳಿ ಅಂದರ್ರಿ ಶಾಸ್ತ್ರಿ ಓದಿದವರ. ಆದ್ರೆ ಅದು ಕವಿ ಕಲ್ಪನೆ ಇಲ್ಲ, ಅವರಿಗೆ ಪ್ರತ್ಯಕ್ಷ ಹೇಳಿದ್ದಿದೆ ರೀ. ಆ ಬಂಡೆಗೆಲ್ಲ ಕುಂದರ ಕಥೆ ಹೇಳಿದ್ದಿದೆ, ಗಿಡ ಬಳ್ಳಿ ಕಣ ಎಲ್ಲ ಕುಂದರ ಕಥೆಯನ್ನು ಹೇಳಿದ್ದಿದೆ ರೀ. ಕೇಳುವ ಭವ್ಯರು ಬೇಕೆಂದು, ಭವ್ಯ ಶಬ್ದದ ಅರ್ಥ ಏನಿದೆ? ನಮಗೆ ಈ ಭಾವದೀಪಿಕೆ ಆಧಾರದಿಂದ ಭವ್ಯ ಶಬ್ದದ ಅರ್ಥ ಏನಿದೆ? ಯೋಗ್ಯತೆ, ತಿಳ್ಕೊಳ್ಳುವ ಯೋಗ್ಯತೆ ಬೇಕ್ರಿ. ಮತ್ತು ಯಾವ ಕಾಲದಲ್ಲೇನೂ ಸತ್ಯವನ್ನು, ಪರಮ ಸತ್ಯವನ್ನು, ಸ್ವಾಧೀನ ಸತ್ಯವನ್ನು ತಿಳಿಯುವ ಯೋಗ್ಯತೆ ಕಮ್ಮಿ ಜೀವದಲ್ಲೇನೆ ಇರ್ತಿದೆ. ಅತ್ಯಂತ ವಿರಳ ಜೀವರುಗಳಲ್ಲಿ ಇರ್ತಿದ್ದೇನೆ. ಹೊರಗಿಂದ ಎಲ್ರಿಗೂ ತಿಳಿದು ಬರ್ತಿದ್ದೇನೆ. ದೀಕ್ಷಾ ತಗೊಂಡದ್ದು, ನಿರ್ಗ್ರಂಥಾದದ್ದು ತಿಳಿದು ಬರ್ತಿದೆ, ಕೇಶಲೋಂಚ ಮಾಡಿಕೊಳ್ಳೋದು ಕಂಡು ಬರ್ತಿದೆ. ಆದರೆ ಅಂತರಂಗದೊಳಗ ವಿಷಯ ಕಷಾಯ ರೂಪದ ಕೇಶ ಲೋಂಚ ಆಗ್ತಾ ಇರೋದೆಲ್ಲಿ ಕಂಡು ಬರೋದ್ರಿ? ಹೇಗೆ ಕಂಡು ಬರೋದು? ವಿಷಯವಾಸನೆ ಕಷಾಯೇಚ್ಛೆ ಕ್ರಮದಿಂದ ಬಿಟ್ಟು ಹೋಗ್ತಾ ಇರೋದು, ಉತ್ಪನ್ನ ಆಗದೇ ಇರೋದು, ಅದು ಯಾರಿಗೆ ಹೇಗೆ ಕಂಡು ಬರೋದ್ರಿ? ಅದು ಆಗದ ವಿನಃ ಈ ಕೇಶಲೋಚನ ಅಲ್ರಿ. ಒಳಗಿನೂ ಅವ 5 ವಿಷಯ ಇಚ್ಛೆ ಮತ್ತು 4 ಪ್ರಕಾರದ ಕಷಾಯಗಳ ಲೋಂಚ ಯಾವಾಗ ಆಗ್ತಿದೆಯೋ, ಅವುಗಳನ್ನು ಯಾವಾಗ ಕಿತ್ತೆಸೆಯಲಾಗ್ತಿದೆಯೋ ಆವಾಗ ಇದು 10ನೇ ಲೋಂಚ ಆಗ್ತಿದೆ, ಕೇಶಲೋಂಚ. ಈ ಕೂದಲೇನು ಮಾಡಿದಂದ್ರೆ ಅದರ ದ್ಯೋತಕವಾಗಿ ಇದರ ಉಚ್ಚಾಟನೆ ಇದೆ ಅಷ್ಟೇ. ಇವೇನು ಮಾಡಿಲ್ಲ. ಇವು ಶರೀರದ ಮಲ ಅದವು, ಆತ್ಮನೂ ಅಲ್ಲ. ಆತ್ಮನ ಮಲ ಯಾವುದವು? ಕಷಾಯ ಭಾವನೆ, ವಿಷಯ ಇಚ್ಛೆ, ಅವು ಆತ್ಮನ ಮಲ ಅದವು. ಅವುಗಳನ್ನು ಕಿತ್ತೆಸೆಯುವ ಪುರುಷಾರ್ಥ ಎಲ್ಲಿ? ಗೃಹಸ್ಥಾವಸ್ಥೆಯಲ್ಲಿರುವ ವೇಳೆದೊಳಗೆ, ಭೋಗಿಸುವ ವೇಳೆದೊಳಗೆ, ವಿಜಯಾರಾಣಿಯಲ್ಲಿ ಆಸಕ್ತ ಆಗಿರುವ ವೇಳೆದೊಳಗೆ ಅವನಲ್ಲೇ ನಡೆದಿತ್ರಿ. ಸತ್ಯಂಧರ ರಾಜನಲ್ಲಿ, ದೊರೆಯಲ್ಲಿ ಅಂಥೇಳಿ ಯುದ್ಧ ಮಾಡ್ತಾ ಇರುವ ವೇಳೆದೊಳಗೆ ಅಂಬಾರಿಯಲ್ಲಿ ಕೂತ ಸಮಾಧಿ ಮರಣ ಮಾಡಿದ್ರಿ ಅವ. ನಮ್ಮ ಮರಣ ಹೇಗಾಗ್ತಾವ? ನೀ ಈ ಕಡೆದ ಲಕ್ಷ್ಯ ಬಿಡ, ನೀ ಬೇರೆ ಸುಂದರವಾದಂಥ ಅನ್ಯಗತಿಗೆ ಹೊರಟಿದಿ, ಬೇರೆ ಗತಿಗೆ ಹೊರಟಿದಿ, ಈ ಕಡೆದ ಮೋಹ ಬಿಡ ಅಂಥೇಳಿ ಹೇಳಿದ್ರೆ ನಾವು ಯಾರಿಗೆ ಹೇಳ್ತಾ ಇರ್ತೇವೆ ಅವರಿಗೆ ಹಾಗೆ ತಿಳಿಯೋದ? ನಾವು ಬಿಟ್ಟಿದ್ರೇ ನಾವು ಹೇಳೋದು ಅವ್ರಿಗೆ ತಿಳಿಯೋದಲ್ಲ. ಹೇಳುವಂಥವ್ರನ್ನೇ ಬಿಡಬೇಕು ಬೇಡ್ರಿ. ಅವರು ಬಿಟ್ಟಿರೋದ್ರದ್ದು ಪ್ರಭಾವ ಅವ್ರ ಮೇಲೆ ಆಗ್ತಿದೆ, ಅವರು ಹೇಳುವುದರ ಪ್ರಭಾವ ಆಗುವುದಿಲ್ಲ. ಬಿಟ್ಟಿರುವುದನ್ನು ನೋಡಿ ಅಥವಾ ಕೇಳಿ ಬರೇ ಆ ಆಕಾರವನ್ನು ನೋಡಿ ಅವ್ರ ಮೇಲೆ ಪ್ರಭಾವ ಆಗ್ತಿದೆ ರೀ. ನಮ್ಮ ಶಬ್ದದಿಂದ ಆಗಮದ ಶಬ್ದಗಳನ್ನು ಮಕ್ಕಿ ಇಲ್ಲೇದ ನೋಡಿ ಅಲ್ಲಿ ಹೇಳು, ಅದರಿಂದ ಏನು ಕಾರ್ಯ? ನೀವು ಮೊದಲು ಬಿಟ್ಟವ್ರು ಬೇಕ್ರೆ ಇನ್ನೊಬ್ಬರಿಗೆ ಬೋಧ ಮಾಡಬೇಕಾದ್ರೆ, ಅರೆ ಮರಣಾಸನ್ನಾದವರಿಗೆ ಕಡೆದು ಮೋಹ ಬಿಡ್ರಿ ಅಂತೇಳಿ ಹೇಳುವ ಅಧಿಕಾರ ನಿಮಗೇನಿದೆ ರೀ? ಏನಿದೆ ಹೇಳ್ರಿ? ಒಂದ್ಸಲ ಇವತ್ತು ರಾತ್ರಿ ಎಲ್ಲ ವಿಚಾರ ಮಾಡ್ರಿ. ನಿಮ್ಮದೇನೇನು ಭರವಸೆ ಇಲ್ಲ ಮತ್ತು ನಾವು ನಿಮಗೆ ಸಲ್ಲೇಖನ ಕೊಡ್ತೇವೆ, ಇದು ಯಾವ ಲೋಕದ ನ್ಯಾಯ ಇದೆ ರೀ? ಅವರಿಗೆ ಸಲ್ಲೇಖನ ಇವ್ರು ಯಾರು ಕೊಡವ್ರಿ? ಬೇರೆದವ್ರ. ಮುನಿ ಅವಸ್ಥೆಯೊಳಗೂ ಕೂಡ ಸಲ್ಲೇಖನ ಕೊಡೋದಿರುವುದಿಲ್ಲ, ಅವರ ಸಲ್ಲೇಖನದ ಭಾವನೆಯನ್ನು ವ್ಯಕ್ತ ಮಾಡೋದಿರ್ತಿದೆ. ಅವರು ವ್ಯಕ್ತ ಮಾಡಿದ ನಂತರ ಕೂಡ ಆ ಆಚಾರ್ಯರ ಸಲ್ಲೇಖನ ಕೊಡುವುದಿಲ್ಲ, ಅವನ ಯೋಗ್ಯತೆಯನ್ನು ನೋಡಿಕೊಡ್ತಾರೆ. ಬರೇ ಅದು ಕ್ಷಣಿಕ ಭಾವ ಇರೋ ಸಾಧ್ಯ ಇದೆ. ಸಲ್ಲೇಖನ ಇದು ಸಾಮಾನ್ಯ ಮಾತಲ್ಲ. ಸಮಾಧಿ ಮರಣ ಎಲ್ರಿಗೂ ಆಗುವಂಥದ್ದಲ್ಲ. ಭಗವತಿ ಆರಾಧನಾ ತೆಗೆದು ನೋಡ್ರಿ ನೀವು. ಭಗವತಿ ಆರಾಧನಾ ಅಂಥೇಳಿ ಶಿವಕೋಟಿ ಆಚಾರ್ಯರ ಗ್ರಂಥ ಇದೆ. ಈಗ ಹೇಳ್ತಿದ್ದಳಲ್ಲ ಪದ್ಮಶ್ರೀ, ಏನವು ಯಾರವ
ಶಿವಸ್ಕಂಧವರ್ಮ. ಅವ ದೊರೆ ಈ ಕುಂದರ ಆಚರಣಕ್ಕೆ ಪ್ರಭಾವಿತ ಆದ. ಸತ್ಯನೇ ಇದೆ, ಕುಂದರ ಆಚರಣೆಗೆ ಕುಂದರ ಧರ್ಮಕ್ಕ ಪ್ರಭಾವಿತನಾಗಿ ಅವ ಶೈವ ದೊರೆ, ಜೈನ ಧರ್ಮದ ಅಂಗೀಕಾರ ಮಾಡಿದ, ದೀಕ್ಷಾಧಾರಣ ಮಾಡಿದ. ಅವನಿಗೆ ಆ ಭಗವತಿ ಆರಾಧನ ಬರೆಯುವಂಥ ಭಾವ ಬಂತು. ಅಲ್ಲಿ ಅವನು ಹೇಳ್ತಾನೆ, ಮುನಿ ಸಲ್ಲೇಖನ ತಗೊಂಡ ನಂತರ ಅನೇಕ ವರ್ಷದ ಭೇದಜ್ಞಾನ ಶುದ್ಧೋಪಯೋಗದ ಅಭ್ಯಾಸ ಇದ್ದ ನಂತರ ಕೂಡ ಕೊನೆ ಸಮಯದೊಳಗ ಅವನು ಸ್ಥಿರ ಉಳಿಯೋದ ಬಹಳ ಕಠಿಣ ಇದೆ. ಮತ್ತೊಂದು ಮಾತು ಇದೆ ರೀ, ಸಮ್ಯಕ್ ದೃಷ್ಟಿ ಭಾವಲಿಂಗಿ ಸಂತರುಗಳದ್ದೆಲ್ಲ ಸಮಾಧಿ ಮರಣ ಆಗುತ್ತೈತೆ. ದ್ರವ್ಯಲಿಂಗಿದ್ದಂತೂ ಮಾತನೇ ಇಲ್ಲ, ಮಿಥ್ಯಾದೃಷ್ಟಿ ಗೃಹಸ್ಥಂದಂತನೂ ಮಾತನೇ ಇಲ್ಲ. 2 ಶಬ್ದ ಓದಿದ ನಂತರ 2 ಗ್ರಂಥ ಓದಿದ ನಂತರ ಸಲ್ಲೇಖನ ಆಗ್ತಿದೆ. ಭಾವನಾ ಇರುವ ಮಾತು ಬೇರೆ ಇದೆ ರೀ, ಸ್ವಂತದ ಸಲುವಾಗಿ, ಇನ್ನೊಬ್ಬರ ಸಲುವಾಗಿ ಅಲ್ಲ, ಸ್ವಂತದ ಸಲುವಾಗಿ. ಭಾವನಾ ಇರುವ ಮಾತು ಬೇರೆ ಇದೆ. ಭಾವನಾ ಕೂಡ ಯಾವಾಗಂತಾರೋ ಅದರ ಪ್ರಕಾರ ಉದ್ಯಮ ನಡಿಬೇಕಾಗ್ತಿದೆ, ಅದರ ಪ್ರಕಾರ ಆಂತರ್ಯದೊಳಗೂ ಉದ್ಯಮ. ಅದರ ಸಲುವಾಗಿ ಸಲ್ಲೇಖನ ಸಮಸ್ತ ಭಾವಲಿಂಗಿ ಮುನಿಗಳಿಂದ ಆಗುವುದಿಲ್ಲ. ಆ ಶಿವಕೋಟಿ ಆಚಾರ್ಯ ಭಗವತಿ ಆರಾಧನಾದೊಳಗೆ ಏನು ಹೇಳಿದ್ರು, ಕಡಿಮೆ 2 ನಿರ್ಯಾಪಕ ಆಚಾರ್ಯರು ಇರಬೇಕು. ಅದಕ್ಕೆ ಅವರು ಕಾರಣ ಕೊಟ್ಟರ್ರೆ. ಏನು ಕಾರಣ ಕೊಟ್ಟರು? ಒಂದು ವೇಳೆ ಒಬ್ಬನೇ ಇದ್ದ ನಿರ್ಯಾಪಕ ಆಚಾರ್ಯ, ಆ ಕ್ಷಪಕ ಮುನಿ ಅರ್ಥಾತ್ ಸಲ್ಲೇಖನ ತೆಗೆದುಕೊಂಡಿರುವಂಥ ಮುನಿ ಬಿಲ್ಲರ ಮನೆಯೊಳಗೆ ಹೋಗಿ ನೀರು ಕೇಳಬಹುದು. ಅವೇನು ದ್ರವ್ಯಲಿಂಗಿ ಮುನಿ ಅಲ್ರಿ, ಭಾವಲಿಂಗಿ ಮುನಿಗೆ ಕೂಡ ಈ ಪ್ರಕಾರದ ಭಾವ ಬರೋದು ಸಾಧ್ಯ ಇದೆ. ಕರ್ಮದ ಉದಯ ಯಾವ ಸಮಯದೊಳಗೆ ಯಾರನ್ನ ಯಾವ ರೀತಿ ಮರಳ ಮಾಡುತ್ತಿದೆ, ಯಾವ ರೀತಿ ಅವನ ಸಾಮರ್ಥ್ಯವನ್ನು, ಅವನ ಶಕ್ತಿಯನ್ನು ತಿರೋಭೂತ ಮಾಡ್ತಿದೆ ಅನ್ನೋದು ಹೇಳಲಿಕ್ಕೆ ಬರುವುದಿಲ್ಲ. ಕರ್ಮ ಸಾಮಾನ್ಯ ಅಲ್ರಿ, ವಿಕಾರಿ ಒಂದು ಸಮಯದ ಭಾವ ಸಾಮಾನ್ಯ ಇಲ್ಲ. ಎಷ್ಟು ಆ ಶುದ್ಧ ಭಾವದ ಸಾಮರ್ಥ್ಯ ಇದೆಯಲ್ಲ, ಅಷ್ಟೇ ಸಾಮರ್ಥ್ಯ ವಿಕಾರಿ ಭಾವದ ಇದೆ. ಒಂದು ಸಮಯದ ಶುದ್ಧ ಭಾವದ ಸಾಮರ್ಥ್ಯ ಎಷ್ಟಿದೆಯಲ್ಲ, ಅಷ್ಟೇ ಸಾಮರ್ಥ್ಯ ವಿಕಾರಿ ಭಾವದ ಇದೆ. ಅಂಥೇಳಿನ ಒಂದು ಸಮಯದ ಶುದ್ಧ ಭಾವದೊಳಗೆ ಅನಂತ ಗುಣ ಸಂಪನ್ನನಾದಂಥ ನಿಜಾತ್ಮನ ಅನುಭೂತಿ ಆದ್ರೆ, ಒಂದು ಸಮಯದ ವಿಕಾರಿ ಭಾವದೊಳಗೆ ಅನಂತ ಕಾಲ ಸಂಸಾರದೊಳಗೆ ಉಳಿಯುವಂಥ ವಿಕೃತಿ ಇರ್ತಿದೆ. ಅದಕ್ಕೆ ವಿಭಾವ ಭಾವದ ಮೇಲೆ ಆಗಲಿ, ಕರ್ಮದ ಉದಯದ ಮೇಲೆ ಆಗಲಿ ಲಕ್ಷ್ಯ ಇಟ್ಟು ಧರ್ಮದ ಆಚರಣೆ ಮಾಡಲಿಕ್ಕೆ ಬರುವುದಿಲ್ಲ. ಅದನ್ನೆಲ್ಲ ಮೆಟ್ಟಿ ನಿಲ್ಲುವಂಥ ಪುರುಷಾರ್ಥ ಸದೈವ ಬೇಕ್ರಿ. ಇದೇ ಸಂಪದದೊಳಗೆ ಬಂದದ್ದಿದೆ. ಶುದ್ಧ ಭಾವದ ಮಹಿಮೆ ಎಷ್ಟಿದೆ ಅಷ್ಟೇ ವಿಕಾರಿ ಭಾವದ ಮಹಿಮೆ ಇದೆ. ಎಲ್ಲಿವರೆಗೆ ಇವು ತ್ರಿಕಾಲಿ ಶುದ್ಧ ಸ್ವಭಾವವನ್ನು ನಂಬಿ ಅದರ ಆಶ್ರಯದಿಂದ ಪರಿಣಾಮನ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಆ ವಿಭಾವ ಪರಿಣಾಮದ ರಸ ಅಥವಾ ಬಲ ಕಮ್ಮಿ ಆಗೋದು ಸಾಧ್ಯ. ಆವಾಗನೇ ಕಮ್ಮಿ ಆಗೋದದು ಯಾವಾಗ ಜ್ಞಾನ ಸ್ವಭಾವದ ಆಶ್ರಯ ಮಾಡ್ತಿದೆಯೋ ಆವಾಗ. ಪರಿಣಾಮದೊಳಗಿರುವಂಥ ವಿಕೃತಿಯ ರಸ ಬಲ ಯಾವಾಗ ಕಮ್ಮಿ ಆಗೋದ? ಉಪಯೋಗದೊಳಗೆ ಬಂದಾಗುವಂಥ ಕಲೆಯನ್ನು ಯಾವಾಗ ಕಲಿತ್ಕೊಳ್ತಿದೆಯೋ ಆವಾಗ. ನಡೀರಿ, ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಯಾವ ಧ್ರುವ ಮತ್ತು ಅಚಲ ಜ್ಞಾನ ಸ್ವರೂಪ ಆತ್ಮನು ಜ್ಞಾನರೂಪ ಪರಿಣಮನ ಮಾಡುತ್ತಾ ಭಾಷಿತನಾಗುತ್ತಾನೆ, ಅವನೇ ಮೋಕ್ಷದ ಹೇತು ಕಾರಣನಿದ್ದಾನೆ. ಆ ಕಾರ್ಯದ ಕಡೆಗೆ ನಮಗೆ ರುಚಿ ಇಲ್ಲ. ಇಲ್ಲಿ ಕೆಳಗಡೆ ಏನು ಹೇಳಿದ್ರು? ಕೊನೆ ಇದೆ ಇದರೊಳಗೆ. ಇದನ್ನು ತಿಳಿಯುವ ಮತ್ತು ಪ್ರಾಪ್ತ ಮಾಡಿಕೊಳ್ಳುವ ಸಲುವಾಗಿ ಯಾವುದೋ ಮಹಾನ್ ಪಾಂಡಿತ್ಯದ ಅವಶ್ಯಕತೆ ಇಲ್ಲ. ಹಾಗಾದರೆ ಏನು ಅವಶ್ಯಕ ಇದೆ? ಇದರ ಸಲುವಾಗಿ ಅಂತೂ ತಾತ್ವಿಕ ರುಚಿ, ಹೊರಗಡೆ ಖ್ಯಾತಿಯ ರುಚಿ ಅಲ್ರಿ, ಒಳಗಡೆ ತತ್ವದ ರುಚಿ. ತತ್ವ ಎಲ್ಲಿದೆ ರೀ? ಮಧ್ಯಾಹ್ನ ಬಂತಲ್ಲ, ತಸ್ಯ ಭಾವ ತತ್ವ. ತಸ್ಯ ಭಾವ ಯಾವುದರದ ಸ್ವರೂಪ ಇದೆಯೋ ಅದುವೇ ಅದರ ತತ್ವ ಇದೆ. ಅದರ ತನ ನಮ್ಮ ಭಾಷೆಯೊಳಗೆ ಅದರ ತನ ಏನಿದೆ ಅದರ ತತ್ವ ಇದೆ. ಅದರ ತನವನ್ನು ಅದು ಯಾವಾಗೂ ಬಿಟ್ಟುಕೊಡುವುದಿಲ್ಲ. ಹಾಗಾದರೆ ಈ ಸೂಕ್ಷ್ಮ ತತ್ವದ ಜ್ಞಾನ ಬೇಕಿವ್ರಿ, ತಾತ್ವಿಕ ರುಚಿ ಬೇಕ್ರಿ. ಈ ತಾತ್ವಿಕ ರುಚಿ ಶಬ್ದದ ಅರ್ಥ ಮಾಡಿಕೊಳ್ಳ್ರಿ ನೋಡೋಣ. ತಾತ್ವಿಕ ರುಚಿ
ತತ್ವದ ರುಚಿ ಅಲ್ಲ, ತಾತ್ವಿಕ ರುಚಿ, ಭಾವನಾತ್ಮಕ ಇದೆ ರೀ. ಅದ ಭಾವನಾತ್ಮಕ ಇದೆ. ತಾತ್ವಿಕ ರುಚಿ, ತಾತ್ವಿಕನಾಗುವುದು ಮತ್ತು ಅದರಲ್ಲೇ ರುಚಿ ಇರುವುದು. ಕೃಷಿಕ, ಇವೆಲ್ಲ ಶಬ್ದ ಅದಾವಲ್ಲ, ಆ ಪ್ರಕಾರ ತಾತ್ವಿಕ ಕೃಷಿ ಮಾಡುವಂಥ ಕೃಷಿಕರೇ ಕೃಷಿಕ. ಅದೇ ಪ್ರಕಾರ ತಾತ್ವಿಕ ತತ್ವವನ್ನು ತಿಳಿದಿರುವಂಥವೇನದ ನಾವು ತಾತ್ವಿಕ. ಬರೇ ತತ್ವವನ್ನು ತಿಳಿದಿರುವಂಥವಲ್ಲ, ಅದರಲ್ಲಿ ಯಾವ ರೀತಿ ಉದ್ಯಮ ಮಾಡಬೇಕು ಅದನ್ನೆಲ್ಲ ತಿಳಿದಿರ್ತಾನೆ, ಪ್ರತ್ಯಕ್ಷ ಉದ್ಯಮ ಮಾಡ್ತಾ ಇರ್ತಾನೆ, ಅವ ತಾತ್ವಿಕರೇ. ತಾತ್ವಿಕ ರುಚಿ, ಅರೆ ತತ್ವಕ್ಕೆ ಸಂಬಂಧಿಸಿದ ರುಚಿ ಬೇಕು. ನಾನು ಜೀವಿದ್ದೇನೆ ಅನ್ನೋದ್ರದ್ದು ರುಚಿ ಬೇಕ್ರಿ. ನಾನು ದೇಹ ಇದ್ದೇನೆ ಅನ್ನೋದು ವಿಕಲ್ಪ ಕೂಡ ಇರಕೂಡದ್ರಿ. ವಿಕಲ್ಪ ಕೂಡ. ಸಮ್ಯಕ್ ದೃಷ್ಟಿ ಅಥವಾ ಸಮ್ಯಕ್ತ್ವದ ಸನ್ಮುಖ ಮಿಥ್ಯಾದೃಷ್ಟಿ. ಸಮ್ಯಕ್ತ್ವದ ಸನ್ಮುಖ ಮಿಥ್ಯಾದೃಷ್ಟಿದ್ದೇನು ಮೋಕ್ಷ ಮಾರ್ಗ ಪ್ರಕಾಶಕದಲ್ಲಿ ಪಂಡಿತ್ ಟೋಡರ್ಮಲ್ಲ ಕಥನ ಮಾಡಿದ್ದಾರೆ. ಆ ಕಥನದ ಅನುಸಾರ ನಮ್ಮ ಜೀವನವನ್ನು ಇಟ್ಟು ನೋಡೋಣ ಅಲ್ಲೇ, ಹಾಗೆ ನಾವು ಇದ್ದೇವೇನ. ಮತ್ತು ನಿಜವಾಗಿ ಸಮ್ಯಕ್ತ್ವ ಸನ್ಮುಖ ಅಂಥೇಳಿ ಹೇಳಿದರೆ ಮಿಥ್ಯಾದೃಷ್ಟಿ ಇದ್ದಾನೆ, ಆದರೆ ಅವನ ದೃಷ್ಟಿ ಸಮ್ಯಕ್ತ್ವದ ಕಡೆಗೆ ಇದೆ. ಸಮ್ಯಕ್ತ್ವದ ಪ್ರಾಪ್ತಿ ಮಾಡಿಕೊಂಡನ ತೀರ್ತಾನೆ ಅವನನ್ನು ಸಮ್ಯಕ್ತ್ವ ಸನ್ಮುಖ ಮಿಥ್ಯಾದೃಷ್ಟಿ. ನೋಡ್ರಿ, ಜೀವನವನ್ನು ಸಮರ್ಪಣೆ ಮಾಡಬೇಕಾಗ್ತಿದೆ, ಜೀವನವನ್ನು ಸಮರ್ಪಣೆ ಮಾಡಬೇಕಾಗ್ತಿದೆ. ಅರೆ ಬಾಹ್ಯ ಧನಾರ್ಜನೆಯ ಕಾರ್ಯಕ್ಕೆ ತಿಲಾಂಜಲಿ ಕೊಟ್ಟಿತು, ಅದಕ್ಕೆ ಸಾಮಾನ್ಯ ಕೆಲಸ ಅಲ್ಲ. ಆದರೆ ಅಷ್ಟರಿಂದ ಯಾವ ಕಾರ್ಯನೂ ಆಗಲಿಲ್ಲ ಪಾರ್ಶ್ವನಾಥನ್ನ. ಬಾಹ್ಯದ ಧನಾರ್ಜನೆಯ ಕಾರ್ಯ ಏನಿತ್ತು ಅದರೊಳಗೇನು ನಮ್ಮ ಸಮಯ ವಿನಿಯೋಗ ಆಗ್ತಿತ್ತು, ಅದನ್ನು ಬಿಟ್ಟಿತ್ತು. ಅದೇನು ಸಾಮಾನ್ಯ ಪುರುಷಾರ್ಥದ ಕಾರ್ಯ ಅಲ್ಲ. ಆದರೆ ಅಷ್ಟರಿಂದ ಯಾವ ಕಾರ್ಯನೂ ನಮ್ದು ಆಗುವುದಿಲ್ಲ. ನಮ್ಮ ಕಾರ್ಯ ಆಗಬೇಕಾದ್ರೆ ಅದೇನು ಹೊರಗಿಂದೆಲ್ಲ ತಿಲಾಂಜಲಿ ಕೊಟ್ಟದ್ದಿದೆ, ಬಿಟ್ಟದ್ದಿದೆ, ಅದರದ ಸಾರ್ಥಕತೆ ಆಗಬೇಕಾದ್ರೆ ಹೊರಗಿನ ರುಚಿ ಸಂಪೂರ್ಣ ಈ ಶರೀರದೊಳಗೆ ನಾನೆನ್ನುವ ಯಾವ ಮನ್ನಣೆ ಅನಾದಿ ಕಾಲದಿಂದ ಬರ್ತಾ ಇದೆ. ಅರೆ ಆ ಮನ್ನಣೆ ಇಂಥದ್ದಿಲ್ರಿ. ಆ ಮನ್ನಣೆ ಎಂಥದ್ದಿದೆ, ಶರೀರದ ಅಭಾವದೊಳಗೂ ಕೂಡ ಶರೀರ ಬುದ್ಧಿ ಸುರಕ್ಷತೆ ಇರ್ತಿದೆ ರೀ. ಶರೀರದ ಅಭಾವದೊಳಗೆ ಶರೀರಂತೂ ಇರುವುದಿಲ್ಲ, ಆದರೆ ಶರೀರ ಬುದ್ಧಿ ಹೋಗುವುದಿಲ್ಲ ರೀ. ಆಯ್ತೇನ್ರಿ? ಶರೀರದ ಅಭಾವ ಅರ್ಥಾತ್ ವಿಗ್ರಹಗತಿಯೊಳಗೆ ಸಂಜು ವಿಗ್ರಹಗತಿಯೊಳಗೂ ಕೂಡ ದೇಹ ಬುದ್ಧಿ ಇದೆ. ದೇಹ ಇಲ್ಲಲ್ಲಿ, ಆದರೆ ದೇಹ ಬುದ್ಧಿ ಇದೆ. ಎಂಥ ವಿಚಿತ್ರ ಮಾತು ಇದೆ ರೀ. ದೇಹ ಇಲ್ಲದೇ ಇರುವೆಳೆದೊಳಗೂ ಕೂಡ ದೇಹ ಬುದ್ಧಿ ಬಿಟ್ಟು ಹೋಗಿಲ್ಲ ಅಂದ ಮೇಲೆ ದೇಹ ಇರುವೆಳೆದೊಳಗೆ ದೇಹ ಬುದ್ಧಿಯನ್ನು ತುಂಡರಿಸೋದ ಎಷ್ಟು ಪುರುಷಾರ್ಥದ ಮಾತಿದೆ. ಅಂಗಡಿ ಬಿಟ್ಟು ಬಿಟ್ಟೆವು, ನೌಕರಿ ಬಿಟ್ಟು ಬಿಟ್ಟೆವು ಅಂದರೆ ಯಾವ ಕೆಲಸ ಆಗುವುದಿಲ್ಲ. ಆದರೆ ಅದನ್ನು ಮಾಡ್ಕೊಂತಂತೂ ಯಾವುದೂ ಆಗುವುದಿಲ್ಲ. ಅದನ್ನು ಬಿಟ್ಟ ನಂತರ ಏನಾದರೂ ಆಗ್ತಿದೆ ಹೀಗೆ ಮಾತೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ ಇಷ್ಟೇ. ಆದರೆ ಮಾಡೋರು ಬೇಕಲ್ಲ. ಅರೆ ಅದರ ಸಲುವಾಗಿ ಸಂಪೂರ್ಣ ರಾಜ್ಯದ ವೈಭವ, ರಾಣಿವಾಸ, ಭೋಗದ ಲಾಲಸೆ ಎಲ್ಲ ಬಿಟ್ಟು ಕಾನನದೊಳಗೂ ಕೂತೇವ್ರಿ ಸಾವಿರ ವರ್ಷಗಟ್ಟಲೆ. ಅವಾಗನ ಆಗಿಲ್ಲ, ಈಗ ಆಗಬೇಕಾದ್ರೆ ಅಷ್ಟು ಸುಲಭ ಆಗ್ತಿದೇನ? ಅದಕ್ಕೇನು ಬೇಕಂತ ಹೇಳ್ತಾ ಇದ್ರು? ತಾತ್ವಿಕ ರುಚಿ. ತಾತ್ವಿಕ ರುಚಿ. ನಾ ಜೀವನ ಇದ್ದೇನೆ, ನಾನು ಅಜೀವ ಅಲ್ಲವೇ ಅಲ್ಲ. ಆಶ್ರವ ನನ್ನಿಂದ ಭಿನ್ನನೇ ಇದೆ, ನನ್ನೊಳಗೆ ಏಕರೂಪ ಆಗೇ ಇಲ್ಲ. ಎಷ್ಟು ಭೇದ ಜ್ಞಾನ ಬೇಕು, ಎಷ್ಟು ರುಚಿ ಅರ್ಥಾತ್ ರುಚಿ ಅನುಸಾರ ಅವೆರಡೂ ಭಿನ್ನ ಆಗ್ತಾ ಹೋಗ್ತವ್ರೆ. ತಾತ್ವಿಕ ರುಚಿ. ಮತ್ತೇನು ಹೇಳಿದರು? ಶುದ್ಧ ಆತ್ಮನ ಸಂಸ್ಕಾರಗಳ ಅವಶ್ಯಕತೆ ಇದೆ. ನಮಗೆ ಸಂಸ್ಕಾರ ಯಾವುದರದ್ದಿದೆ? ಜಿನಪೂಜೆದ್ದಿದೆ, ಸ್ವಾಧ್ಯಾಯದ್ದಿದೆ, ಉಪವಾಸದ್ದಿದೆ, ದಾನದ್ದಿದೆ, ತೀರ್ಥವಂದನದ್ದಿದೆ. ಆದರೆ ಶುದ್ಧ ಆತ್ಮನ ಸಲುವಾಗಿ ನಮ್ಮಲ್ಲಿ ಸಂಸ್ಕಾರ ಇಲ್ಲ. ನಮಗೆ ಹೇಳುವವರೆಲ್ಲ ಅದನ್ನೇ ಹೇಳ್ತಾರೋ, ದಾನ ಕೊಡು, ಬಸ್ತಿ ಕಟ್ಟು, ಶಿಖರ್ಜಿಗೆ ನಡಿ, ಯಾತ್ರಾ ತೆಗಿ, ಸ್ವಾಧ್ಯಾಯ ಮಾಡು, ಇದನ್ನೇ ಹೇಳಬೇಕಾಗಲ್ಲ. ಮತ್ತೇನು ಹೇಳೋದಿದೆ? ಆದ್ರೆ ಆತ್ಮನ ಸಲುವಾಗಿ ಅರೂಪಿ ಚಿನ್ಮಾತ್ರ ಸ್ವರೂಪದ ಅತೀಂದ್ರಿಯ ಆನಂದದ ಸಾಗರ ಸ್ವರೂಪನಾದಂಥ ಆತ್ಮ ನೀನಿದ್ದ
ಇದ್ದೀಯಪ್ಪ, ನೀನಿದ್ದಿ, ಅದನ್ನು ನಂಬ, ಅದನ್ನು ತಿಳಿ, ಅದನ್ನು ಅನುಭವದೊಳಗೆ ತಂದುಕೊಳ್ಳ. ಈ ಉಪದೇಶ ಏನಿದೆ ಇದು ವೀತರಾಗಿ ಸಂತರುಗಳ ಉಪದೇಶ ಇದೆ. ಮತ್ತು ಇದು ದಾನ ಕೊಡು, ಬಸ್ತಿ ಕಟ್ಟು, ನೌಕೀತವ, ಉದ್ಯಾಪನ ಮಾಡು, ಇವೇನದವು ಇವು ವೀತರಾಗರ ಮಾರ್ಗದೊಳಗೆ ಬರುವಂಥ ಉಪದೇಶನ ಅಲ್ವೇ. ವೀತರಾಗರ ಒಂದು ವೀತರಾಗತೆಯನ್ನು ಉಪದೇಶ ಕೊಡ್ತಾರೋ, 4 ಅನುಯೋಗದೊಳಗೆ ಒಂದು ವೀತರಾಗತೆಯ ಪೋಷಕವೇ ಕಥನ ಇರ್ತಿದೆ. ಸರ್ವಜ್ಞ ಭಗವಂತರ ಉಪದೇಶ ಒಂದು ವೀತರಾಗ ಭಾವದ ಉತ್ಪತ್ತಿ ಅಥವಾ ವೀತರಾಗ ಭಾವದ ವೃದ್ಧಿ, ಇದರದೇ ಉಪದೇಶ ಇದೆ, ಬೇರೆ ಯಾವುದರದ್ದು ಉಪದೇಶ ಇಲ್ಲ. ದಾನ ಕೊಡೋದು ಜೀವದ ಕೈಯೊಳಗೆ ಏನಿದೆ, ವ್ರತ ಮಾಡೋದು ಜೀವದ ಕೈಯೊಳಗೆ ಏನಿದೆ. ವ್ರತ ರೂಪದ ಪರಿಣಾಮ ಸ್ವತಂತ್ರ ಇದೆ, ಸ್ವತಂತ್ರ ಇದೆ. ಸ್ವತಂತ್ರ ಇಲ್ಲದೆ ಹೋಗಿದ್ರೆ ಭರತೇಶನ ಜೀವನದೊಳಗೆ ವ್ರತದ ಆಚರಣೆ ಮಾಡುವಂಥ ಯಾಕೆ ಅವಕಾಶ ಉಳಿಲಿಲ್ಲ. ಅಂತಿಮ ಸಮಯದೊಳಗೆ ಅರ್ಥಾತ್ ಒಂದು ಅಂತರ್ಮುಹೂರ್ತ ಕಾಲದೊಳಗೆ ಅವ ವ್ರತದ ಆಚರಣೆ ಮಾಡಿದನ್ನು ಸ್ವಭಾವದೊಳಗೆ ಏಕತ್ವ ಮಾಡಿದ್ರಿ. ಏನಿದೆ ವಿಚಾರ ಮಾಡೋದೇವು ಮಹಾಪುರುಷರ ಜೀವನದ ಬಗ್ಗೆ. ವಿಚಾರ ಮಾಡಿದ ನಂತರ ನಿರ್ಣಯ ಆಗ್ತಿದೆ, ನನಗೇನು ಮಾಡೋದು ಯೋಗ್ಯ ಇದೆ, ಏನು ಮಾಡೋದು ಅವಶ್ಯಕ ಇದೆ ಅನ್ನೋದು.